ಭತ್ತ ಖರೀದಿ ಕೇಂದ್ರಗಳನ್ನು ಶೀಘ್ರದಲ್ಲಿ ತೆರೆಯಿರಿ, ನಗರ ಗ್ರಾಮೀಣ ಶಾಸಕರ ಸೂಚನೆ. ಜೀವಂತವಾಗಿರುವ ವ್ಯಕ್ತಿಯ ಮರಣ ಪ್ರಮಾಣ ಪತ್ರ ಬಳಸಿ ಭೂಮಿ ಕಬಳಿಕೆ ಕ್ರಮಕ್ಕೆ ಆಗ್ರಹ. ಲಿಂಗಸುಗೂರಿನಲ್ಲಿ ವಾಹನಗಳ ಮೇಲೆ ಕಲ್ಲು ತೂರಿ ದರೋಡೆಗೆ ಯತ್ನ, ತನಿಖೆ ಚುರುಕುಗೊಳಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ. ಮಠದ ಆಸ್ತಿಯಲ್ಲಿನ ಅನಧಿಕೃತ ಕಟ್ಟಡ ತೆರವುಗೊಳಿಸಲು ಅಂಬಾಜಿರಾವ್ ಮೈದಾನಕರ್ ಆಗ್ರಹ. ಮಾನ್ವಿಯಲ್ಲಿ ಸಿಸಿ ರೋಡ್ ಹಾಕುವ ವಿಚಾರಕ್ಕೆ ಗುತ್ತಿಗೆದಾರರು ಹಾಗೂ ಬಿಜೆಪಿ ಮುಖಂಡರ ನಡುವೆ ವಾಗ್ವಾದ. ಮೂವತ್ತೊಂದನೇ ವಾರ್ಡ್ ಉಪಚುನಾವಣೆ, ಬಿಜೆಪಿಯಿಂದ ಮನೆ ಮನೆ ಪ್ರಚಾರ. ಜೂನ್ ತಿಂಗಳ ಉದ್ಯೋಗ ಖಾತ್ರಿ ಕೂಲಿ ಪಾವತಿಸಲು ಆಗ್ರಹಿಸಿ ಪ್ರತಿಭಟನೆ. ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಜನ್ಮ ದಿನಾಚರಣೆ. ಮಾನ್ವಿಯಲ್ಲಿ ನೂತನ ಸಿಸಿ ರಸ್ತೆ ಕಾಮಗಾರಿ, ಪರಿಶಿಷ್ಟ ಜಾತಿ ಪಂಗಡದವರ ಅನುದಾನವನ್ನು ದುರ್ಬಳಕೆ, ಗಂಗಾಧರ್ ನಾಯಕ್. ಯರಮರಸ್ ದಂಡ ಕ್ರಾಸ್ನಿಂದ ಕಾಡ್ಲೂರುವರೆಗಿನ ರಸ್ತೆ ಡಾಂಬರೀಕರಣಗೊಳಿಸಲು ಆಗ್ರಹ. ಸಿಂಧನೂರಿನಲ್ಲಿ ಅಕಾಲಿಕ ಮಳೆಯಿಂದಾಗಿ ಭತ್ತ ನೆಲಕ್ಕುರುಳಿ ನಾಶ, ಸರ್ಕಾರದಿಂದ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ, ಬಸನಗೌಡ ಬಾದರ್ಲಿ. ನಗರದಲ್ಲಿ ವಿಶ್ವ ಶೌಚಾಲಯ ದಿನಾಚರಣೆ ಕಾರ್ಯಕ್ರಮ. ರೈತ ವಿರೋಧಿ ಕೃಷಿ ನೀತಿಗಳನ್ನು ಕೈಬಿಡಲು ಒತ್ತಾಯಿಸಿ ಎಐಕೆಕೆಎಂಎಸ್ ಆಗ್ರಹ. ಮತ್ತು ಮಾನ್ವಿಯ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ವಿಶೇಷವಾಗಿ ಕಾರ್ತಿಕ ದೀಪೋತ್ಸವ. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ರಾಯಚೂರು ತಾಲೂಕು 4ನೇ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು. ಸಭೆಯಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ರೈತರಿಗೆ ಅನುಕೂಲವಾಗುವಂತೆ ಕೂಡಲೇ ಭತ್ತದ ಕೇಂದ್ರಗಳನ್ನು ಸ್ಥಾಪಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಹತ್ತಿ ಖರೀದಿ ವ್ಯವಹಾರದಲ್ಲಿ ರೈತರಿಗೆ ಅನ್ಯಾಯವಾಗದಂತೆ ನಿಗಾ ವಹಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು. ಕೆಲವು ಅಧಿಕಾರಿಗಳು ಸಭೆಗೆ ಗೈರು ಆಗಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಅಂತಹ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಶಿಫಾರಸು ಮಾಡುವಂತೆ ಸೂಚಿಸಿದರಲ್ಲದೆ, ಅಕಾಲಿಕ ಮಳೆ ಉಂಟು ಮಾಡಿರುವ ಅವಾಂತರಗಳನ್ನು ಸ್ಥಳಕ್ಕೆ ಹೋಗಿ ಖುದ್ದಾಗಿ ಪರಿಶೀಲನೆ ನಡೆಸಿ ವರದಿ ಸಿದ್ಧಪಡಿಸುವಂತೆ ಹೇಳಿದರು. ರೈತರಿಗೆ ಅನುಕೂಲವಾಗುವಂತೆ ಭತ್ತ ಕೇಂದ್ರಕ್ಕೆ ಸ್ಥಾಪನೆಗೆ ವಿಳಂಬ ಮಾಡದೆ ಸಂಬಂಧಪಟ್ಟ ಅಧಿಕಾರಿಗಳು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ಹೇಳಿದ ಅವರು, ಹತ್ತಿ ಬೆಲೆಯನ್ನು ಹೆಚ್ಚಳವಾಗದಂತೆ ಏಜೆಂಟರು ಒಳ ಒಪ್ಪಂದ ಮಾಡಿಕೊಂಡಿರುವ ಅನುಮಾನಗಳು ರೈತರಲ್ಲಿ ಕಾಡುತ್ತಿದ್ದು, ಈ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕೆಂಬ ಶಾಸಕರ ಸೂಚನೆ ಅನ್ವಯ ಮಾತನಾಡಿದ ಎಪಿಎಂಸಿ ಉಪ ಕಾರ್ಯದರ್ಶಿ, ಈ ಕುರಿತು ಪರಿಶೀಲನೆ ನಡೆಸಲಾಗುವುದು. ಈ ರೀತಿಯ ಪ್ರಕ್ರಿಯೆ ಕಂಡುಬಂದರೆ ಕಠಿಣ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ರವಾನಿಸಿದರು. ಅವರಿಗೆ ಶೌಚಾಲಯ ಇಲ್ಲ ಅಂದಾಗ ಅವ್ರಿಗೆ ಮತ್ತೆ ಅವರು ಅರ್ಜಿಗಳನ್ನು ಸಲ್ಲಿಸಿದಾಗ ನಾವು ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ತೇವೆ ಸರ್. ಎಂಟ್ರಿ ಮಾಡಿದಾಗ ಆ ರೇಷನ್ ಕಾರ್ಡ್ಗೆ ಶೌಚಾಲಯ ನಂಬರ್ ಹಾಕಿದಾಗ ಆಲ್ರೆಡಿ ಈ ಶೌಚಾಲಯ ಈ ಯಾವ ರೇಷನ್ ಕಾರ್ಡ್ಗೆ ಎಂಟ್ರಿ ಮಾಡಿದಾಗ ಆಲ್ರೆಡಿ ಎಕ್ಸಿಟ್ ಅಂತ ಬಂದ್ರೆ ಈಗಾಗಲೇ ಆ ರೇಷನ್ ಕಾರ್ಡ್ ಮೇಲೆ ಅವ್ರು ಶೌಚಾಲಯವನ್ನು ಕಟ್ಕೊಂಡಿರ್ತಾರೆ.
ಮಾಡದೆ ಮುಂದೆ ಹೋದ್ರೆ ಅವ್ರಿಗೆ ಮತ್ತೆ ನಾವು ಶೌಚಾಲಯ ಡಿಮ್ಯಾಂಡ್ ಕೊಡ್ತೇವೆ ಸರ್. ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಬರಲ್ಲ ಸರ್, ಕಡ್ಡಾಯವಾಗಿ ರೇಷನ್ ಕಾರ್ಡ್ ಬೇಕಾಗುತ್ತೆ. ಶೌಚಾಲಯ ಕಟ್ಟಿಗೆಬೇಕಾದ್ರೆ ರೇಷನ್ ಕಾರ್ಡ್ ಬೇಕಾ? ಹೌದು ಸರ್, ಅದು ಆನ್ಲೈನ್ ಅಲ್ಲಿ ರೇಷನ್ ಕಾರ್ಡ್ ನಂಬರ್ ಸ್ಟಡಿ ಮಾಡಿಸ್ರಿ ನಮ್ಮ ಯೂನಿವರ್ಸಿಟಿ ಎಫಿಕಸಿ ಸ್ಟಡೀಸ್ ಮಾಡ್ತಾರೆ ಸರ್. ಎಫಿಕಸಿ ಯೂನಿವರ್ಸಿಟಿಯಲ್ಲೇ ಲ್ಯಾಬ್ ಇದೆ ಸರ್. ಹಾಗಿದ್ದು ಅಂತಂದ್ರೆ ನಾವು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಕಳಿಸ್ತೀವಿ. ನಿಮ್ಮ ಮಾರ್ಕೆಟ್ ಗಿಂತ ನಮ್ಮ ಫರ್ಟಿಲೈಸರ್ ಅಂಗಡಿಯವರು ಹೇಳಿದ್ರು ನಮಗಿಂತ ಜಾಸ್ತಿ ಅವು ಕೊಡ್ತಾ ಇದ್ದಾವ ಅಂತ ಹೇಳಿ. ಅಷ್ಟು ಡಿಮ್ಯಾಂಡ್ ಅಲ್ಲಿ ಇದಾರ ಅವರು ಮಾರೋರು. ಇಲ್ಲ ಸರ್, ಅದನ್ನ ಟ್ರೈ ಮಾಡ್ತೀವಿ ಸರ್. ನೋಡಿ ಅವಾಗ ಏನು ಆಗೋದು ಬೆನಿಫಿಟ್ಸ್ ಇರೋದಿಲ್ಲ ಸರ್. ಆ ಕಾರಣಕ್ಕೆ ನಾವು ಅದನ್ನ ಅಲ್ಲ, ಅದು ನಮಗೂ ಗೊತ್ತಮ್ಮ ನಿಮಗೂ ಗೊತ್ತು. ಬಟ್ ಇದು ಮಾಡ್ತೀವಿ ಸರ್. ಎಲ್ಲ ಅವೇರ್ನೆಸ್ ಕೊಡ್ತೀವಿ. ನೀವು ಹೇಳ್ದಂಗೆ ಹಂಗೆ ಏನಾದ್ರು ಯೂಸ್ ಮಾಡ್ತಿದ್ರು ಅಂತಂದ್ರೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ನಮ್ಮ ಕಳಿಸಿ ಒಂದು ವೇಳೆ ಅದು ಸಕ್ಸಸ್ ಕಂಡಿತ್ತು ಆ ಫಾರ್ಮರ್ಗೆ, ಅವನೇನು ಮಿಕ್ಸರ್ ಮಾಡಿದಾನ ಇಲ್ಲ ಯಾರು ಅಂತೇಳಿ ಜನ ಲೀಟರ್ಗೆ 50,000 30,000 ಲೀಟರ್ಗೆ ಮಾರ್ತಾ ಇದ್ದಾರೆ ಹಳ್ಳಿಗಳಲ್ಲಿ. ಕಂಪ್ಲೇಂಟ್ ಇಲ್ಲ, ಇದು ರೈತರೇ ಬೇಕಾದ್ರೆ ತಗೊಂಡು ಹೋಗ್ತಾ ಇದಾರೆ. ನಾನು ಹೇಳೋದು ರೈತರೇನು ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಬಟ್ ಮಾರ್ಕೆಟ್ ಅಲ್ಲಿ ಸಿಗೋದಕ್ಕಿಂತ ಇದು ಪವರ್ಫುಲ್ ಅಂತಾರ ಅವರು. ಸರ್ ಅದು ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಸರ್, 4-5 ಕೆಮಿಕಲ್ಸ್ ನ ಅವರೇ ಮಿಕ್ಸ್ ಮಾಡ್ಕೊಂಡು ಕಂಪ್ಯಾಟಿಬಿಲಿಟಿ ನೋಡ್ಕೊಳ್ಳಾರ್ದಂಗೆ ಮಾಡ್ತಾರೆ ಸರ್. ಅವು ಹಂಗೆ ಹೆಂಗಂತಂದ್ರೆ ಟ್ರಯಲ್ ಅಂಡ್ ಎರರ್ ಅಲ್ಲಿ ಬಂದ್ಬಿಡ್ತದೆ ಸರ್ ರಿಸಲ್ಟ್ಸ್ ಬಹಳ ಈಸಿಲಿ. ಅಲ್ಲ, ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನು ಅಲಿಗೇಷನ್, ಒಂದು ವೇಳೆ ಯಾವ್ದು ಕುಡೀರಿ ಬಂದಿಲ್ಲ ಯಾಕ ಅಲ್ಲ, ಇದು ಇನ್ಸ್ಪೆಕ್ಟರ್ ಅಲ್ಲ, ತಾಲೂಕಾ ಯಾರು ಡಿಸ್ಟ್ರಿಕ್ಟ್ ಆಫೀಸರ್ ಕರೀರಿ. ಕೆ ಬಂದಾರ. ನಂತರ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ರೈತ ಸಂಪರ್ಕ ಕೇಂದ್ರಗಳ ಕುರಿತು ಮಾಹಿತಿ ಕೇಳಿ ಪಡೆದುಕೊಂಡರು. ರೈತ ಸಂಪರ್ಕ ಕೇಂದ್ರಗಳ ಸ್ಥಾಪನೆ ವಿಚಾರದಲ್ಲಿ ತಾವು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ರೈತರಿಗೆ ಅನುಕೂಲ ಕಲ್ಪಿಸುವುದಾಗಿ ಸಭೆಗೆ ತಿಳಿಸಿದರು. ಸಭೆಯಲ್ಲಿ ಗೈರು ಹಾಜರಾಗಿರುವ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು ಎಂದರು. ಲಾಸ್ಟ್ 5 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸಲ ನಮಗೆ ಶೇಂಗಾ ಒಂದು ಸ್ವಲ್ಪ ಜಾಸ್ತಿ ಏರಿಯಾ ಬಂದಿದೆ ಸರ್. ಯಾವಾಗ ನಮಗೆ 500 ಹೆಕ್ಟರ್ ಬರೋದು, ಈ ಸಲ 706 ಹೆಕ್ಟರ್ ಬಂದಿದೆ. ಅದ್ರ ತಕ್ಕಂಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಂದ ಎಲ್ಲ ಬಿತ್ತನೆ ಬೀಜಗಳನ್ನು ಸಹ ಸರಬರಾಜು ಮಾಡಿದ್ದೀವಿ ಸರ್. ಮತ್ತೆ ಈ ಸಲ ಮಳೆನೂ ಒಂದು ಸ್ವಲ್ಪ ಉತ್ತಮವಾಗಿ ಆಗಿದೆ ಸರ್ ಮುಂಗಾರು ಹಂಗಾಮಿನಲ್ಲಿ. ಹಾಗಾಗಿ ಹಿಂಗಾರು ಹಂಗಾಮಿಗೆ ಒಂದು ಸ್ವಲ್ಪ ರೆಸಿಡ್ಯೂಲ್ ಮಾಯಿಶ್ಚರ್ ಉಳ್ಕೊಂಡಿರೋ ಕಾರಣಕ್ಕೆ ಏನು ಮಳೆ ಸಮಸ್ಯೆ ಆಗ್ಲಿಕ್ಕಿಲ್ಲ ಸರ್, ಅಂದ್ರೆ ಮಾಯಿಶ್ಚರ್ ಸಮಸ್ಯೆ ಆಗ್ಲಿಕ್ಕಿಲ್ಲ ಸರ್. ಬಿತ್ತನೆ ಏನು ಬಿತ್ತಿದ್ದಾರೆ ಅದಕ್ಕೆ ಚೆನ್ನಾಗೇ ಇಳುವರಿ ಬರ್ಬೋದು ಅನ್ನೋದು ಊಹೆ ಇದೆ ಸರ್. ಹಾಗಾಗಿ ಮತ್ತೆ ನಮ್ಗೆ ಏನಂತಂದ್ರೆ ಮುಂಗಾರು ಹಂಗಾಮಿನಲ್ಲಿ 74,000 ಹೆಕ್ಟರ್ಸ್ ಅಷ್ಟು ಕಾಟನ್ ಏರಿಯಾ ಬರೋ ಕಾರಣಕ್ಕೆ ನಮ್ಮ ತಾಲೂಕಲ್ಲಿ ಬೇಸಿಕಲಿ ಒಂದು ಸ್ವಲ್ಪ ಹಿಂಗಾರು ಏರಿಯಾ ಕಮ್ಮಿ ಆಗಿದೆ ಸರ್. ಒಂದು ಸ್ವಲ್ಪ ಕಲ್ಮಲ ಭಾಗದಲ್ಲಿ ಏನು ಜೋಳ ಕಡಲೆ ಬರುತ್ತೆ, ಅದು ಬಿಟ್ಟರೆ ಸ್ವಲ್ಪ ಚಂದ್ರಮಂಡ ಏರಿಯಾದಲ್ಲಿ ನಿಮಗೆ ಶೇಂಗಾ ಬರ್ತಾ ಇದೆ. ಅದು ಬಿಟ್ಟರೆ ಬೇರೆ ಎಲ್ಲ ಕಡೆ ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್ ಕಾಟನ್ ಮತ್ತೆ ತೂರೆ ಅಂದ್ರೆ ಪಿಜೆನ್ಪಿನೇ ಜಾಸ್ತಿ ಬರ್ತಾ ಇದೆ ಸರ್. ಹಾಗಾಗಿ ಸ್ವಲ್ಪ ನಮ್ಗೆ ಬೇಸಿಕಲಿ ಹಿಂಗಾರು ಏರಿಯಾನೇ ನಮ್ಮ ತಾಲೂಕಲ್ಲಿ ಕಮ್ಮಿ ಆಗಿದೆ. ಜೊತೆಗೆ ನಾಡಗೀತೆ ಜೊತೆಗೆ ಈಗಾಗಲೇ ಪ್ರಾರಂಭ ಆಗಿದೆ. ಇವತ್ತು ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿರುವಂತಹ ನಮ್ಮ ನಗರದ ಶಾಸಕರು ಹಿರಿಯರಾದಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅಂತ ಗಜಾನನ ಭಟ್ಟವರು ಮತ್ತು ತಾಲೂಕಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಚಂದ್ರಶೇಖರ್ ಪವಾರ್ ಅವರು, PD ಆದಂತ ಮತ್ತು ತಾಲೂಕಾ ಪಂಚಾಯತ್ ಅಡ್ಮಿನಿಸ್ಟ್ರೇಟರ್ ಆದಂತ ಶಾಂತಸ್ ಅವರು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಿರವಾರ ತಾಲೂಕಿನ ಕಲಂಗೇರ ಗ್ರಾಮದ ಭೂಮಿಗಳನ್ನು ಮಾಲೀಕರು ಜೀವಂತ ಇದ್ದರೂ ಮರಣ ಪ್ರಮಾಣ ಪತ್ರ ಬಳಕೆ ಮಾಡಿ ಅಕ್ರಮವಾಗಿ ವರ್ಗಾವಣೆ ಮಾಡಿರುವ ಗ್ರಾಮ ಆಡಳಿತಾಧಿಕಾರಿ ಕಲಂಗೇರ ಮತ್ತು ಕಂದಾಯ ನಿರೀಕ್ಷಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹನುಮಂತು ಒತ್ತಾಯಿಸಿದರು.
ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸಿರವಾರ ತಾಲೂಕಿನ ಕಲಂಗೇರ ಗ್ರಾಮದ ಸರ್ವೆ ನಂಬರ್ 35/3 ವಿಸ್ತೀರ್ಣ 2 ಎಕರೆ 27 ಗುಂಟೆ ಹಾಗೂ ಸರ್ವೆ ನಂಬರ್ 102/5 ವಿಸ್ತೀರ್ಣ 1 ಎಕರೆ 15 ಗುಂಟೆ ಭೂಮಿಗಳು ಮಾನಪ್ಪ ತಂದೆ ಹನುಮಂತ, ಬಸಪ್ಪ ತಂದೆ ಹನುಮಂತ ಮತ್ತು ಗಂಗಪ್ಪ ತಂದೆ ಹನುಮಂತ ಈ 3 ಜನರ ಹೆಸರಿನಲ್ಲಿ ಜಂಟಿ ಪಹಣಿಗಳಿವೆ. ಆದರೆ ಈ ಸರ್ವೆ ನಂಬರಿನ ಜಮೀನುಗಳನ್ನು ನನ್ನ ತಂದೆಯಾದ ಬಸಪ್ಪ ತಂದೆ ಹನುಮಂತ ಇವರು ಜೀವಂತ ಇರುವಾಗಲೇ ಸುಳ್ಳು ಮರಣ ಪ್ರಮಾಣ ಪತ್ರವನ್ನು ನೀಡಿ ಮಾನಪ್ಪ ತಂದೆ ಹನುಮಂತ ಮತ್ತು ಗಂಗಪ್ಪ ತಂದೆ ಹನುಮಂತ ಇವರು ಗ್ರಾಮ ಆಡಳಿತಾಧಿಕಾರಿ ಕಲಂಗೇರ ಮತ್ತು ಕಂದಾಯ ನಿರೀಕ್ಷಕರು ಮಲ್ಲಟ ಇವರಿಗೆ ಹಣ ನೀಡಿ ಸದರಿ ಜಮೀನುಗಳನ್ನು ತಮ್ಮ ಹೆಸರುಗಳಲ್ಲಿ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ ಅವರು, ಗ್ರಾಮ ಆಡಳಿತಾಧಿಕಾರಿ ಕಲಂಗೇರಿ ಮತ್ತು ಕಂದಾಯ ನಿರೀಕ್ಷಕರು ಮಲ್ಲಟ ಇವರುಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ವಂಶಾವಳಿ ಪ್ರಕಾರ ಸದರಿ 2 ಜಮೀನುಗಳನ್ನು 3 ಭಾಗವಾಗಿ ವರ್ಗಾವಣೆ ಮಾಡಬೇಕಾಗಿತ್ತು. ಆದರೆ ತರಾತುರಿಯಲ್ಲಿ ನಮಗೆ ಅನ್ಯಾಯವೆಸಗಿದ್ದಾರೆ. ಅಣ್ಣ ತಮ್ಮಂದಿರು ನಾವು ಪಿತ್ರಾರ್ಜಿತ ಆಸ್ತಿಯ 6 ಸರ್ವೆ ನಂಬರ್ನಲ್ಲಿ 3 ಭಾಗಗಳಾಗಿ ವಿಭಜನೆ ಮಾಡಬೇಕಾಗಿತ್ತು. ಆದರೆ ದುಡ್ಡಿದ್ದವರ ಪಾಲಿಗೆ ಪಹಣಿ ಮಾಡಿ ನೀವು ಏನು ಮಾಡಿಕೊಂಡರೂ ನಮ್ಮನ್ನು ಏನೂ ಮಾಡಿಕೊಳ್ಳಲಾಗುವುದಿಲ್ಲವೆಂದು ಹೇಳುತ್ತಿದ್ದಾರೆ. ಆದ್ದರಿಂದ ಈ ಅಕ್ರಮ ಮಾಡಿದ ಅಧಿಕಾರಿಗಳು ಮತ್ತು ನನ್ನ ಸಂಬಂಧಿಕರ ಮೇಲೆ ಕಾನೂನು ಕ್ರಮ ಕೈಗೊಂಡು ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಸಪ್ಪ, ಹನುಮೇಶ್ ಇದ್ದರು. ನಮ್ಮ ತಂದೆ ಅವ್ರ ಜೀವಂತ ಇದ್ರೂ ಸತ್ತಾರಂತಂದು ದರ್ಶನ ಹಚ್ಚಿ ಜಮೀನನ್ನು ಮಾಡಿಸ್ಕೊಂಡ್ಬಿಡ್ತಾರೆ. ನಮ್ಮ ಅಣ್ಣತಮ್ಮ ಸರ್ ಮಾಡಿಸ್ಕೊಂಡವ್ರ ಹೆಸರು ಮಾನಪ್ಪ ಸರ್. ಮತ್ತು ಮಾನಪ್ಪಗೆ 4 ಜನ ಮಕ್ಕಳು, ಅವ್ರ ಮಕ್ಕಳು ಮಾಡಿಸ್ಕೊಂಡ್ರೆ ಮತ್ತು ನಮ್ಮ ಚಿಕ್ಕಪ್ಪ ಗಂಗಪ್ಪ ಟೋಟಲ್ ನಮ್ದು 27 ಎಕರೆ ಜಮೀನು ಸರ್. ಇವಾಗ ಒಬ್ಬೊಬ್ಬರು 10 ಎಕರೆ ಮಾಡ್ಸ್ಕೊಂಡ್ರೆ ಸರ್. ಮಾನಪ್ಪ 10 ಎಕರೆ ಮಾಡ್ಸ್ಕೊಂಡ್ರೆ, ಮಾನಪ್ಪ 11 ಎಕರೆ ಮಾಡ್ಸ್ಕೊಂಡ್ರೆ, ಗಂಗಪ್ಪ 10 ಎಕರೆ ಮಾಡ್ಸ್ಕೊಂಡ್ರೆ ಸರ್. ಇವಾಗ ನಮ್ಗೆ 4 ಎಕರೆ 22 ಗುಂಟೆ ಹೋದ ಸರ್. 4 ಎಕರೆ 22 ಗುಂಟೆ ಹೋದ ಸರ್. ಆರ ಹೆಸರು ಉಮ್ಮಪ್ಪ ಐತ್ರಿ. ನಮ್ದು ಕುರ್ಕುನ್ ಸೇವೆದಾಗ ಒಂದು 2 ಪ್ರಾಣಿ ಇದೆ ಸರ್. ಕುರ್ಕುನ್ ಸೇವೆ ಕಲಂಗೇರಿ ಸೀಮೆದಾಗ 3 ಪ್ರಾಣಿ ಇದೆ ಸರ್. ಕಲಂಗೇರಿ ಸೀಮೆ ಸರ್. ಕಂಪ್ಲೇಂಟ್ ಕೊಟ್ಟರು ಸರ್. ತಹಸೀಲ್ದಾರ್ಗೆ, ಎಸಿಗೆ, ಡಿಸಿಗೆ ಎಲ್ಲರಿಗೂ ಕೊಟ್ಟು ಸರ್. ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ. ಇವು ನಮ್ಗೆ ಅನ್ಯಾಯ ಆಗಿದೆ ಸರ್. ಆಗಿದೆ ಸರ್. ಅನ್ಯಾಯ ಆಗಿದೆ ಸರ್. ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಗುರಗುಂಟ ವ್ಯಾಪ್ತಿಯ ಗೋಲಪಲ್ಲಿ ಬಳಿ ಇಂದು ಬೆಳಗಿನ ಜಾವ ದರೋಡೆಕೋರರು ಗುಂಪೊಂದು ರಸ್ತೆ ಸಾರಿಗೆ ಸಂಸ್ಥೆಯ 3 ಬಸ್ ಸೇರಿ 30 ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿ ವಾಹನಗಳನ್ನು ನಿಲ್ಲಿಸಲು ಯತ್ನಿಸಿರುವ ಘಟನೆ ವರದಿಯಾಗಿದೆ. ಬೀದರ್, ಔರದ್, ಚಿತ್ತಾಪುರ ಹಾಗೂ ಕಲಬುರ್ಗಿ ಕಡೆಯಿಂದ ಬಂದು ಬಳ್ಳಾರಿಗೆ ತೆರಳುತ್ತಿದ್ದ ವಾಹನಗಳ ಮೇಲೆ ನಿರ್ಜನ ಪ್ರದೇಶದಲ್ಲಿ ದರೋಡೆಕೋರರು ಕಲ್ಲು ತೂರಾಟ ಮಾಡಿ ವಾಹನಗಳನ್ನು ತಡೆಯಲು ಪ್ರಯತ್ನಿಸಿದ್ದಾರೆ. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯ ತಲೆಗೆ ಗಾಯವಾಗಿದ್ದು ಲಿಂಗಸುಗೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಗೋಲಪಲ್ಲಿಯಿಂದ ತಿಂತಣಿ ಬ್ರಿಡ್ಜ್ಗೆ 5 ಕಿಲೋಮೀಟರ್ ಅಂತರದಲ್ಲಿ ಇದೆ. ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳ ಚಾಲಕರು ಗೋಲಪಲ್ಲಿಯಲ್ಲಿ ಘಟನೆ ನಡೆದ ನಂತರ ತಿಂತಣಿ ಬ್ರಿಡ್ಜ್ ಬಳಿ ಬಂದು ಒಂದೆಡೆ ಸೇರಿ ರಸ್ತೆ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ರಸ್ತೆ ಸಾರಿಗೆ ಸಂಸ್ಥೆಯ ಲಿಂಗಸುಗೂರು ಘಟಕದ ಅಧಿಕಾರಿಗಳು ಬೆಳಿಗ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ದರೋಡೆಕೋರರು ಗುರಗುಂಟ ಮಾರ್ಗವಾಗಿ ಸಾಗುವ 20 ಬಸ್ಗಳ ಮೇಲೆ ಕಲ್ಲು ತೂರಿದ್ದಾರೆ. ಬಸ್ಗಳ ಚಾಲಕರು ಸ್ಥಳದಲ್ಲಿ ನಿಲ್ಲಿಸಿದ್ದರೆ ದರೋಡೆಕೋರರು ಲೂಟಿ ಮಾಡುವ ಸಾಧ್ಯತೆ ಇತ್ತು. ಈ ಕುರಿತು ಚಾಲಕರಿಂದ ನಿಖರವಾದ ಮಾಹಿತಿ ಪಡೆಯುತ್ತಿದ್ದೇವೆ. ಒಟ್ಟು ಎಷ್ಟು ಬಸ್ಗಳಲ್ಲಿ ದರೋಡೆಕೋರರು ಕಲ್ಲು ಎಸೆದಿದ್ದಾರೆ ಎನ್ನುವ ಮಾಹಿತಿ ಪಡೆದು ದೂರು ದಾಖಲು ಮಾಡಲಾಗುವುದು ಎಂದು ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಪೊಲೀಸ್ ಠಾಣೆಯ ಆವರಣದಲ್ಲಿ ರಸ್ತೆ ಸಾರಿಗೆ ಸಂಸ್ಥೆಯ 3 ಬಸ್ಗಳನ್ನು ತಂದು ನಿಲ್ಲಿಸಲಾಗಿದೆ. ಗೋಲಪಲ್ಲಿ ಬಳಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಈ ಕುರಿತು ತನಿಖೆ ಚುರುಕುಗೊಳಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ತಿಳಿಸಿದರು.
ಇಂದು ಮುಂಜಾನೆ 2:30-3:30 ಮಧ್ಯೆ ಗೋಲ್ಪಲ್ಲಿ ಅಂತ ನಮ್ಮ ಹಟ್ಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಲ್ಲೊಂದು ಹೋಪಿ ಇರುತ್ತೆ. ಆ ಹೋಪಿಗೆ 1 ಕಿಲೋಮೀಟ್ರ್ ದೂರದಲ್ಲಿ ಒಂದು ಕ್ರಾಸ್ ರೋಡ್ ಇದೆ. ಅಲ್ಲಿ ಹೌದು ಕೂತ್ಕೊಂಡು ಒಂದು 3-4 ಜನ ಹೋಗೋ ಬಸ್ಗಳಿಗೆ ಕುಡಿದು ಮತ್ತಲ್ಲಿ ಕಲ್ಲು ಹೊರಡಿದ್ದಾರೆ. ವೆಹಿಕಲ್ ಸ್ಟಾಪ್ ಆಗಿದೆ. ನಾವು ಮಾಹಿತಿ ಬಂದಿದೆ. ಇಮಿಡಿಯೇಟಾಗಿ ನಮ್ಮ ಸ್ಟಾಫಲ್ಲಿ ವಿಸಿಟ್ ಮಾಡಿದ್ದಾರೆ. ಒಬ್ಬರು ASI ಅವರು ಮತ್ತು ಸ್ಟಾಫು ಮತ್ತು ಇಮಿಡಿಯೇಟ್ ಅದರ್ ಆಫೀಸರ್ಸ್ ಹೋಗಿದ್ದಾರೆ. ಅಲ್ಲಿ ಜುಡಿಕ್ಷನ್ ಆಫೀಸರ್, ಹಟ್ಟಿ ಇನ್ಸ್ಪೆಕ್ಟ್ರು ಮತ್ತು ಲಿಂಗಸೂರು ಇನ್ಸ್ಪೆಕ್ಟ್ರು ರಾತ್ರಿ ಗಸ್ತಲ್ಲಿದ್ದರು ಅವರು, ಮತ್ತು ಲಿಂಗಸೂರು DSP ಇಮಿಡಿಯೇಟ್ ರಶ್ ಆಗಿದ್ದಾರೆ. ಅಷ್ಟೊತ್ತಾಗಲೇ ಅವರಿಂದ ಹೋಗಿದ್ದಾರೆ ಮತ್ತು ಅಲ್ಲಿ ವಿಚಾರಣೆ ಮಾಡಿದ್ದಾರೆ. ಅಲ್ಲೊಬ್ಬ ಲೋಕಲ್ ಗ್ರಾಮ ಪಂಚಾಯತಿ ಮೆಂಬರ್ ಬ್ರದರ್ ಒಬ್ಬರು ಮಾಹಿತಿ ಕೊಟ್ಟಿದ್ದಾರೆ ಈ ಥರ ಇದೆ ಅಂತೇಳಿ. ಆ ನಿಟ್ಟಲ್ಲಿ ನಾವು ಈಗ ತನಿಖೆ ಆಗ್ತಾಯಿದೆ. ಈಗ KSRTCಗೆ 3 ಬಸ್ಗಳಿಗೆ ಡ್ಯಾಮೇಜ್ ಆಗಿದೆ. ಅವ್ರಿಗೂ ಕೇಸ್ ಕೊಟ್ಟಿದ್ದಾರೆ. ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಮತ್ತು ಸಣ್ಣ ಪುಟ್ಟ ವೆಹಿಕಲ್ ಇನ್ನೊಂದು 2-3 ವೆಹಿಕಲ್ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ. ಬಟ್ ಅವ್ರು ಯಾರು ದೂರು ಕೊಡ್ಲಿಕ್ಕೆ ಬಂದಿಲ್ಲ. ದೂರು ಕೊಟ್ಟರೆ ಅದನ್ನು ಕೂಡ ಕೇಸ್ ರಿಜಿಸ್ಟರ್ ಮಾಡ್ಕೋತೀವಿ. ತಿಂತಿಣಿ ಬ್ರಿಡ್ಜ್ ಕಡೆಯಿಂದ ನಮ್ಮ ಜಿಲ್ಲೆಗೆ ಬರುವಂಥ ವೆಹಿಕಲ್ಗಳ ಮೇಲೆ ಜಾಸ್ತಿ ಸ್ವಲ್ಪ ಅವರು ಇದು ಮಾಡಿದ್ದಾರೆ, ಕಲ್ಲು ತೂರಿದ್ದಾರೆ. ರಾಬರಿ ಆ ಥರದ್ದು ಏನು ಉದ್ದೇಶ ಇಲ್ಲ, ಓಡಿದ್ದಾರೆ ಅಷ್ಟೇ. ಕಲ್ಲು ತೂರಾಟ ಮಾಡಿ ವೆಹಿಕಲ್ ಯಾವ ಸ್ಟಾಪ್ ಆಯ್ತಾವೆ ಇಮಿಡಿಯೇಟಾಗಿ ಇಲ್ಲಿಂದ ಕಾಲ್ಕಿದ್ದಾರೆ. ನಗರದಲ್ಲಿ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಬೇಕು ಮತ್ತು ಮಾವಿನ ಕೆರೆಯ ಸೌಂದರ್ಯೀಕರಣ ಕಾರ್ಯ ನಡೆಯುವಾಗ ಈ ಜಮೀನನ್ನು ಯಾವುದೇ ರೀತಿಯಲ್ಲಿ ಉಪಯೋಗಿಸದಂತೆ ಕ್ರಮ ಕೈಗೊಳ್ಳದಿರುವಂತೆ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಸಮಾಜ ಸೇವಕ ಅಂಬಾಜಿರಾವ್ ಮೈದಾನಕರ್ ನೇತೃತ್ವದಲ್ಲಿ ಮಠದ ಭಕ್ತಾದಿಗಳು ಮನವಿ ಸಲ್ಲಿಸಿ ಆಗ್ರಹಿಸಿದರು. ರಾಯಚೂರು ನಗರದ ಸರ್ವೆ ನಂಬರ್ 1212/1A ವಿಸ್ತೀರ್ಣ 14 ಎಕರೆ 17 ಗುಂಟೆ ಜಮೀನು ಶ್ರೀ 108 ಸಾವಿರ ದೇವರು ಶಟಸ್ಥಲ ಬ್ರಹ್ಮ ಶಾಂತಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ 108 ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠ ಬೇರೂನ್ಕಿಲ್ಲ ರಾಯಚೂರು 584101 ಇವರಿಗೆ ಸೇರಿದ ಪಟ್ಟ ಜಮೀನಾಗಿದೆ. ಈ ಜಮೀನು ಶ್ರೀಗಳ ಮಠದ ಸ್ವಾಧೀನದಲ್ಲಿದ್ದು ಮಠದ ಪರಂಪರೆ ಮತ್ತು ಶ್ರದ್ಧಾಲಯದ ಭಾಗವಾಗಿದೆ. ಆದರೆ ಕಳೆದ ಕೆಲವು ದಿನಗಳಿಂದ ಈ ಜಮೀನಿನಲ್ಲಿ ಅನಧಿಕೃತವಾಗಿ ಕೆಲ ಸಮಾಜಘಾತುಕ ವ್ಯಕ್ತಿಗಳು ಯಾವುದೇ ಪ್ರಾಧಿಕಾರ ಅಥವಾ ಮಠದ ಅನುಮತಿ ಪಡೆಯದೆ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದು, ಈ ರೀತಿಯ ಅನಧಿಕೃತ ನಿರ್ಮಾಣಗಳು ಮಠದ ಸ್ವತ್ತಿಗೆ ಹಾನಿ ಉಂಟು ಮಾಡುವ ಜೊತೆಗೆ ಕಾನೂನಿನ ನಿಲುವುಗಳನ್ನು ಉಲ್ಲಂಘಿಸುತ್ತವೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಮಠದ ಜಮೀನಿನಲ್ಲಿ ಅನಧಿಕೃತವಾಗಿ ನಿರ್ಮಿಸುತ್ತಿರುವ ಕಟ್ಟಡಗಳ ದೃಢೀಕರಣ ಮಾಡಿ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಕಾನೂನು ಬಾಹಿರವಾಗಿ ನಿರ್ಮಿಸಲಾಗಿರುವ ಮತ್ತು ತೆರವು ಕಾರ್ಯ ಅಪೂರ್ಣವಾಗಿ ಬಾಕಿ ಉಳಿದಿರುವ ಕಟ್ಟಡಗಳನ್ನು ಕೂಡಲೇ ತೆರವುಗೊಳಿಸುವ ಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ. ಈ ಕಾನೂನು ಬಾಹಿರ ಕೃತ್ಯಕ್ಕೆ ಹೊಣೆಗಾರರಾಗಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಮತ್ತು ಮುಂದಿನ ದಿನಗಳಲ್ಲಿ ಅನಧಿಕೃತ ನಿರ್ಮಾಣಗಳನ್ನು ತಡೆಗಟ್ಟಲು ಸಮರ್ಪಕ ನಿಯಂತ್ರಣ ಹೇರಬೇಕಾಗಿ ವಿನಂತಿ. ಈ ಯೋಜನೆಯ ಸಮಯದಲ್ಲಿ ನಮ್ಮ ಮಠದ ಜಮೀನು ಅಥವಾ ಅದರ ಭಾಗವನ್ನು ಯಾವುದೇ ರೀತಿಯ ನಿರ್ಮಾಣ ಅಥವಾ ಉಪಯೋಗಗಳಿಗೆ ಬಳಸದಂತೆ ಸ್ಪಷ್ಟ ಸೂಚನೆ ನೀಡಬೇಕು. ಈ ಕುರಿತು ಅಗತ್ಯ ಕ್ರಮ ಕೈಗೊಂಡು ನಮ್ಮ ಮಠದ ಹಕ್ಕುಗಳು ಮತ್ತು ಪರಂಪರೆಯನ್ನು ಕಾಪಾಡಲು ಸಹಾಯ ಮಾಡಬೇಕು ಎಂದು ಕೋರಿಕೊಳ್ಳುತ್ತೇವೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ನಮ್ಮ ರಾಯಚೂರು ನಗರದ ಸರ್ವೆ ನಂಬರ್ 1212/1A ಅಂತೇಳಿ 17 ಗುಂಟೆ ಆದ ಅದು ಜಮೀನಲ್ಲಿ ಅನಧಿಕೃತ ಕಟ್ಟಡಗಳು ತೆರವುಗೊಳಿಸುವ ಬಗ್ಗೆ ಮಾವಿನ ಕೆರೆ ಸೌಂದರ್ಯೀಕರಣ ಮಾಡಕತ್ತಾರೆ ಸರ್. ಅಲ್ಲಿ ಆ ಜಾಗನ ಯಾವುದೇ ರೀತಿಯಾಗಿ ಉಪಯೋಗ ಮಾಡಬಾರ್ದು. ಮಠದ ಜಾಗ ಆದದು ಮಠದ ಜಾಗ ಸರ್. ಈಗ ಸೌಂದರ್ಯೀಕರಣದಲ್ಲಿ ಆ ಜಾಗನ ಏನೂ ಟಚ್ ಮಾಡೋಂಗಿಲ್ಲ. ಒಂದು. ಎರಡನೇದು ಸರ್, ಲಾಸ್ಟ್ ಟೈಮ್ ನಾನು ನಿಮಗೆ ಮೆಮೊರಾಂಡಮ್ ಕೊಟ್ಟಿದ್ದೆ. ಮೆಮೊರಾಂಡಮ್ ಕೊಟ್ಟಾಗ 8ರಿಂದ 10 ಮಳಿಗೆಗಳು ಕಟ್ಟಿದ್ರು ಅಲ್ಲಿ ಅನಧಿಕೃತವಾಗಿ, ವಿತೌಟ್ ಪರ್ಮಿಷನ್, ವಿತೌಟ್ ಡಾಕ್ಯುಮೆಂಟ್, ಏನೂ ಇದ್ದಿಲ್ಲ. ಮಠದ ಜಾಗದ ಮೇಲೆ ಕಟ್ಟಿದ್ರು. ಅದ್ರಾಗ ನಾವು ದೂರು ನೀಡಿದ ಮೇಲೆ ತಮ್ಮ ನಗರಸಭೆಯವರು ಬಂದು ಕೇವಲ 8 ಮಳಿಗೆಗಳೇ 6 ಮಳಿಗೆಗಳು ಮುರಿದು 2 ಮಳಿಗೆಗಳು ಹಾಗೆ ಇಟ್ಟು ಆ 2 ಮಳಿಗೆಗಳು ಯಾಕೆ ತೆರವುಗೊಳಿಸಿಲ್ಲ, ಅದನ್ನು ಇಮಿಡಿಯೇಟಾಗಿ ತೆರವುಗೊಳಿಸಬೇಕು. ಯಾಕಂದರೆ ಈಗ ಸೌಂದರ್ಯೀಕರಣ ಆಗ್ತದೆ ಮತ್ತು ಮಠದ ಜಾಗ ನಾವು ಗುರುಗಳಿಗೆ ಮಾತಾಡಿ ಅದನ್ನು ಫೆನ್ಸಿಂಗ್ ಮಾಡ್ಬೇಕಂತಿದ್ದೀವಿ. ಸೊ ಹಾಗಾಗಿ ಇನ್ನೂ 2 ಮಳಿಗೆಗಳು ಏನಾವ ಅವು ಇಮಿಡಿಯೇಟಾಗಿ ತೆರವುಗೊಳಿಸ್ಬೇಕು ಸರ್. ಅದು ಯಾಕಂದರೆ ಅದು ಬೇಕಿದ್ರೆ ಅವರು ಎನ್ಕ್ವೈರಿ ಮಾಡಲಿ.
ನಗರಸಭೆಯವರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಅವು 2 ಮಳಿಗೆಗಳು ಏನಾದರೂ ದಾಖಲೆಗಳಿದ್ರೆ ಅದನ್ನು ನಮಗೆ ಹೇಳಿ ಅವರು ತಕ್ಷಣ ತೆರವು ಮಾಡಬೇಕು. ತಪ್ಪಿಸಿದವರು ಯಾರ್ಯಾರು ಮಾಡ್ಯಾರೋದು ಅವ್ರ ವಿರುದ್ಧ ಕ್ರಮ ಕೈಗೊಂಡು ಅವ್ರ ಮೇಲೆ ಕೇಸ್ ಫೈಲ್ ಮಾಡಬೇಕು ಸರ್. ಒಂದು, ನಿಮ್ಮ ಕಚೇರಿಗೆ ಈ ಕುರಿತು ಅಗತ್ಯ ಕ್ರಮ ಕೈಗೊಂಡು ನಮ್ಮ ಮಠದ ಹಕ್ಕುಗಳು ಮತ್ತು ಪರಂಪರೆಯನ್ನು ಕಾಪಾಡಲು ಸಹಾಯ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್. ಮಠದ ಜಾಗದಲ್ಲಿ ಯಾವುದೇ ರೀತಿಯಾಗಿ ಅನಧಿಕೃತ ಕಟ್ಟಡಗಳು ಇರಬಾರ್ದು ಸರ್. ಈಗ 2 ಉಳಿಸ್ಯಾರದು, ಯಾಕೆ ಉಳಿಸ್ಯಾರದು? ಅವು 2 ಮುರಿಬೇಕು, ಇಮಿಡಿಯೇಟ್ ಆಗಿ ಮುಗಿಸ್ಬೇಕು ಸರ್. ಈ ಸಂದರ್ಭದಲ್ಲಿ ಮಂಜುನಾಥ, ಬಸವ, ಪ್ರವೀಣ್ ಕುಮಾರ್, ದೇವರಾಜ್, ನವೀನ್ ಕುಮಾರ್, ಸಂಗಾರೆಡ್ಡಿ ಸೇರಿದಂತೆ ಹಲವು ಭಕ್ತರು ಮನವಿಗೆ ಸಹಿ ಮಾಡಿದ್ದಾರೆ. ಸಿಸಿ ರೋಡ್ ಹಾಕುವ ವಿಚಾರಕ್ಕೆ ಗುತ್ತಿಗೆದಾರರು ಹಾಗೂ ಬಿಜೆಪಿ ಮುಖಂಡರ ನಡುವೆ ರಾತ್ರಿ ವಾಗ್ವಾದ ನಡೆಯಿತು. 1 ಕೋಟಿ ವೆಚ್ಚದಲ್ಲಿ ಎಸ್ಡಿಪಿ ಸ್ಪೆಷಲ್ ಗ್ರಾಂಟ್ನಲ್ಲಿ ಬಸವ ವೃತ್ತದಿಂದ ಪುರಸಭೆಯ ಕಾರ್ಯಾಲಯದವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸ್ವಲ್ಪ ದಿನದ ಹಿಂದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಹಾಗೂ ಶಾಸಕರಾದ ಜಿ ಹಂಪಯ್ಯ ನಾಯಕ್ ಭೂಮಿ ಪೂಜೆ ನೆರವೇರಿಸಿದ್ದರು. ಆದರೆ ಚೆನ್ನಾಗಿರುವ ರಸ್ತೆಯ ಮೇಲೆ ಪುನಃ ಸಿಸಿ ರಸ್ತೆ ಹಾಕುತ್ತಿರೋ ವಿಚಾರವಾಗಿ ಹಾಗೂ ಎಸ್ಪಿ ಟಿಎಸ್ಪಿ ಗ್ರಾಂಟ್ ಕಾಮಗಾರಿ ನಡೆಸಿದ್ದೀರಿ ಎಂದು ಬಿಜೆಪಿ ಮುಖಂಡರು ಹಾಗೂ ಗುತ್ತಿಗೆದಾರರ ನಡುವೆ ವಾಗ್ವಾದ ನಡೆಯಿತು. ನಂತರ ಸ್ಥಳಕ್ಕೆ ಆಗಮಿಸಿದ ಪಿಐ ವೀರಭದ್ರಯ್ಯ ಹಿರೇಮಠ ಬಿಜೆಪಿ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅಲ್ಲದೆ ಗುತ್ತಿಗೆದಾರರು ಹಾಗೂ ಬಿಜೆಪಿ ಮುಖಂಡರ ನಡುವೆ ಮಾತಿನ ಚಕಮಕಿ ನಡುವೆ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಯಾವ ಕಾಂಟ್ರಾಕ್ಟರ್ ಇರ್ತಲ್ಲ ಕಾಂಟ್ರಾಕ್ಟರ್ ಇರ್ಬೇಕು, ಅವ್ರಿಗೆ ರಿಸರ್ವೇಷನ್ ಇದೆ. ಕಾಂಟ್ರಾಕ್ಟರ್ ಅವರೇ ಅದಾರ. GDP ಸ್ಪೆಷಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ. ನಿಮ್ದು ಮತ್ತಿನ 2 ಬರ್ತಾವ. SCP ಅಂತ ಬರುತ್ತೆ, ಅವಾಗ SC ಬರುತ್ತೆ. TSP ಅಂತ ಇನ್ನೊಂದು ಬರುತ್ತೆ, ST ಬರುತ್ತೆ. SCP TSP ಅದರಲ್ಲೂ ₹1 ಇಲ್ಲ. STP ಇದೆ, ಜನರಲ್ ವರೆಗೆ ಇದ್ದಂತಹ ಸಿಸಿ ರಸ್ತೆ ಮೇಲೆ ಮತ್ತೊಮ್ಮೆ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡುತ್ತಿರುವ ಈ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಮಾನವಿಯವರಿಗೆ ನಾವು ಕಳೆದ 3 ತಿಂಗಳ ಹಿಂದೆ ಒಂದು ಮನವಿ ಕೊಟ್ಟಿದ್ವಿ. ಈ ರಸ್ತೆ ಒಳ್ಳೆ ಗುಣಮಟ್ಟದ್ದಾಗಿದ್ದು ಒಳ್ಳೆ ರೀತಿಯಿಂದ ಇದೆ. ಇದ್ರ ಮೇಲೆ ಮತ್ತೆ ರಸ್ತೆ ಹಾಕೋದ್ರಿಂದ ಅಕ್ಕಪಕ್ಕದ ವ್ಯಾಪಾರ ಮಳಿಗೆಗಳು, ಸರ್ಕಾರಿ ಕಚೇರಿಗಳು ಎಲ್ಲ ತಗ್ಗು ಪ್ರದೇಶಗಳಾಗಿ ಮಳೆ ನೀರು ಒಳಗಡೆ ನುಗ್ಗುತ್ತಾವ. ದಯವಿಟ್ಟು ನೀವು ಆ ಕೆಲಸ ಮಾಡಬೇಡ್ರಿ. ಬೇರೆ ಕಡೆ ಇನ್ನೆಲ್ಲಾದರೂ ನೀವು ಕೆಲಸ ಮಾಡಿ. ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ರಸ್ತೆಗಳು ಮಾನವಿ ಪಟ್ಟಣದಲ್ಲಿ ಹಲವಾರು ಬಡಾವಣೆಗಳಲ್ಲಿ ಹಲವಾರು ಭಾಗಗಳಲ್ಲಿ ಅವಶ್ಯಕತೆ ಇದೆ. ಅದನ್ನು ಬಿಟ್ಟು ಇವರು ಉದ್ದಟತನದಿಂದ 3 ತಿಂಗಳಿಂದ ನಾವು ಮನವಿ ಪತ್ರ ಕೊಟ್ಟರೂ ಕೂಡ ಯಾವುದೇ ಒಂದು ಪರಿಶೀಲನೆ ಮಾಡದೆ, ಅದರ ಬಗ್ಗೆ ಕ್ರಮ ವಹಿಸದೆ ಉದ್ದಟತನದಿಂದ ನಿನ್ನೆ ರಾತ್ರಿ ಏಕಾಏಕಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಬಸವೃತ್ತದಿಂದ. ಅದರ ವಿರುದ್ಧ ನಾವು ನಮ್ಮ BJP ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಪ್ರತಿಭಟನೆ ನಡೆಸಲು ಅಲ್ಲಿ ಹೋದಾಗ ಅಲ್ಲಿ ಕೆಲವೊಬ್ಬರು ನಮಗೆ ಸಂಪರ್ಕದಲ್ಲಿ ಇವರು ಯಾರೂ ಕೂಡ ಇರಲಿಲ್ಲ. ಅಲ್ಲಿ ಅವ್ರು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಯಾರೂ ಕೂಡ ಅಲ್ಲಿ ಸ್ಥಳದಲ್ಲಿ ಇರಲಿಲ್ಲ. ನಾವು ಹೋಗಿ ಅಲ್ಲಿ ಅದನ್ನು ರಸ್ತೆ ಪರಿಶೀಲನೆ ಮಾಡೋಕ್ಕೆ ಹೋದಾಗ ಅಲ್ಲಿ ಕೆಲವೊಬ್ಬರು ಜನ ನಮ್ಮ ಕಾರ್ಯಕರ್ತರ ಜೊತೆ ಜಟಾಪಟಿ ಗೂಂಡಾಗಿರಿ ಒಂದು ರೀತಿಯಲ್ಲಿ ವರ್ತನೆ ಮಾಡಿರ್ತಾರೆ. ಆ ಪೊಲೀಸರು ಕೂಡ ಬಂದು ನಮ್ಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡಿದೆ, ಬರೀ ಅವ್ರ ಪರವಾಗಿಯೇ ಮಾತಾಡೋಂಥ ಒಂದು ನಿಟ್ಟಿನಲ್ಲಿ ಪೊಲೀಸವರು ಕೂಡ ಕೆಲಸ ಮಾಡಿದ್ದಾರೆ ನಿನ್ನೆ. ಇದು ನಿಜವಾಗಿಯೂ ಕೂಡ ಒಂದು ದುರಂತ ಸಂಗತಿ. ಇದು ಮಾನವಿ ಪಟ್ಟಣ ಇಲ್ಲಿಗೆ ಹೊಲಸಾಗಿ ಹೊಲಸಾನು ಹೊಲಸದ್ದು ಹಾಳಾಗಿ ಹೋಗ್ಯದು. ಇವತ್ತು ಮಾನವಿ ಪಟ್ಟಣ ಅನ್ನೋದು
ಇರ್ತಕ್ಕಂಥ ಮಾನವಿ ರಸ್ತೆಯ ಒಂದು ಮುಖ್ಯ ರಸ್ತೆ ಅದನ್ನು ಕೂಡ ಹಾಳು ಮಾಡಲು ಹೊರಟಿರುವ ಈ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಮತ್ತು 1 ಕೋಟಿ ರೂಪಾಯಿ ಅನುದಾನ ಇದು ದುರ್ಬಳಕೆ ಅಲ್ಲದೆ ಮತ್ತೇನೂ ಅಲ್ಲ. ಇದು ಒಂದು ದುಡ್ಡು ಹೊಡೆಯ ಹುನ್ನಾರ. ಇದು ಇಲಾಖೆ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಈ ರಸ್ತೆಯನ್ನು ಆಯ್ಕೆ ಮಾಡಿಕೊಂಡಾರ. ಒಳ್ಳೆ ರಸ್ತೆ ಮೇಲೆ ರಸ್ತೆ ಹಾಕಿದರೆ ನಮ್ಗೆ ಯಾವುದು ಖರ್ಚಾಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದನೇ ಆ ರಸ್ತೆಯನ್ನು ಆಯ್ಕೆ ಮಾಡಿಕೊಂಡರವರು. ದಯವಿಟ್ಟು ಮೇಲಾಧಿಕಾರಿಗಳು ಕೂಡಲೇ ಇದನ್ನು ಸ್ಥಗಿತಗೊಳಿಸಬೇಕು. ಮತ್ತು ಕಾಮಗಾರಿಗೆ ಸಂಬಂಧಪಟ್ಟಂತೆ ನಾವು ದಾಖಲಾತಿಗಳಿಗೆ ಕೇಳಿದರೆ ನಿನ್ನೆಯಿಂದ ಶ್ಯಾಮೇಲಪ್ಪನವರು ಇಲ್ಲಿ ಬರ್ತಾ ಇಲ್ಲ. ಇವತ್ತು ಅರ್ಜಿ ಕೊಟ್ಟರು ಕೂಡ ನಮ್ಗೆ 2.5 ತಾಸು ಆಯ್ತು ಇಲ್ಲಿ ಕಚೇರಿಯಲ್ಲಿ. ಇದು ಆನ್ಗೋಯಿಂಗ್ ವರ್ಕ್ ನಡೀತಾ ಇರತಕ್ಕಂಥ ಕಾಮಗಾರಿ. ಇದು ಈ ಫೈಲ್ ಏನು ಹುಡ್ಕೋದು ಬೇಕಿಲ್ಲ, ಇಲ್ಲಿ ತೆಗೆಯೋದು ಬೇಕಿಲ್ಲ. ಕೈಯಲ್ಲಿ ಇರ್ತಕ್ಕಂಥ ಕಾಗದಗಳನ್ನು ನಮಗೆ ಕೊಡೋಕೆ ಅನಗತ್ಯ ವಿಳಂಬ ಮಾಡ್ತಾ ಇದ್ದಾರೆ ಇವರು. ಈ ರೀತಿಯಾಗಿ ಅಧಿಕಾರಿಗಳು ಒಂದು ಉದ್ದಟತನದಿಂದ ಈ ಕಾಮಗಾರಿಯನ್ನು ಮುಂದುವರಿಸದೇ ಆದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾಯನಾಡದ ನಾವು ಹೋರಾಟ ಮಾಡಬೇಕಾದಂಥ ಎಚ್ಚರಿಕೆಯನ್ನು ಕೂಡ ನಾನು ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಮೇಲಾಧಿಕಾರಿಗಳು ಅದಕ್ಕೆ ಆಸ್ಪದ ಕೊಡದೆ ಈ ಕೂಡಲೇ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಮತ್ತು ನಮಗೆ ಆ ಕಾಮಗಾರಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಒದಗಿಸಬೇಕಂತೇಳಿ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಗರದ 31ನೇ ವಾರ್ಡಿಗೆ ನಡೆಯಲಿರುವ ಉಪಚುನಾವಣೆಯ ಪ್ರಯುಕ್ತ ಬಿಜೆಪಿ ಅಭ್ಯರ್ಥಿ ಪರ ಮನೆ ಮನೆ ಪ್ರಚಾರ ನಡೆಸಿದರು. एजुकेटेड है, थोड़ा बर्ताव में भी अच्छा रहता है. ನಮಗೆಲ್ಲ ಭಾಳ ಕೇವಲ नंबर 2 सीरियल नंबर एजुकेटेड है, पूरा डेवलपमेंट 100% आपका इधर स्कोर ನಮ್ಮ ನರ್ಸಿಂಗ್ ಹೋಮ್ ಇಲ್ಲಮ್ಮ ಶರಣ ಬಸವೇಶ್ವರ ನಮ್ಮ ಸೇಟ್ನವ್ರು municipality. Same party will have a nice coordination. Kindly support and make everyone to vote, exercise our rights. Avona, there are cooperate. भारत माता की जय, भारत माता की जय, पक्ष के जय, बोलो भारत माता की जय, बोलो भारत माता की जय, बोलो भारत माता की जय. वो बाई इलेक्शन थोड़ा डिस्क्वालीफाई हो गया, आपका आशीर्वाद रहना. वही इसलिए बोल रहे. ಇಂದಿನ ಪ್ರಚಾರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಹಿರಿಯ ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಪ್ರಚಾರದ ನೇತೃತ್ವ ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, 31ನೇ ವಾರ್ಡಿನ ಸಮಗ್ರ ಅಭಿವೃದ್ಧಿಗಾಗಿ ಬಿಜೆಪಿಯ ಅಭ್ಯರ್ಥಿ ಶ್ರೀಮತಿ ಗಿರಿಜಾ ಅವರಿಗೆ ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ಅಭ್ಯರ್ಥಿ ಸುಶಿಕ್ಷತೆ ಆಗಿದ್ದು, ಅಭಿವೃದ್ಧಿ ಪರ ಚಿಂತನೆಯುಳ್ಳವರಾಗಿದ್ದು, ವಾರ್ಡ್ನ ನಾಗರಿಕ ಸೌಲಭ್ಯಗಳನ್ನು ಹಾಗೂ ವಾರ್ಡ್ನ ಅಭಿವೃದ್ಧಿ ಕೆಲಸ ಮಾಡುತ್ತಾರೆ. ಅವರಿಗೆ ಮತ ಹಾಕಿ ಗೆಲ್ಲಿಸಬೇಕು ಎಂದು ಕೇಳಿಕೊಂಡರು. ಶ್ರೀಮತಿ ಗಿರಿಜಾ ರವಿ, ನಮ್ಮ ರವಿ ರಾಘವೇಂದ್ರ ಅವರ ಧರ್ಮಪತ್ನಿ, ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಎಲ್ಲ ಹಿರಿಯ ಮುಖಂಡರು ನಿರ್ಧರಿಸಿ ಅಭ್ಯರ್ಥಿಯಾಗಿ ಮಾಡಿದ್ದೇವೆ. ದಯಮಾಡಿ ನಾನು ಸಮಸ್ತ ವಾರ್ಡ್ ನಂಬರ್ 31ರ ಎಲ್ಲ ಸಾರ್ವಜನಿಕರಲ್ಲಿ ಮನವಿ, ಇವತ್ತು ಅಭಿವೃದ್ಧಿ ಬೇಕು ಅಂತಂದರೆ ದಯಮಾಡಿ ನಮ್ಮ ಒಬ್ಬ ಎಜುಕೇಟೆಡ್ ಶಿಕ್ಷಿತ ಅಭ್ಯರ್ಥಿಯಾದಂಥ ಸಹೋದರಿ ಗಿರಿಜಾ ಅವ್ರನ್ನ ಬೆಂಬಲಿಸುವ ಮೂಲಕ ಈ ವಾರ್ಡಿನ ಸಮಗ್ರ ಅಭಿವೃದ್ಧಿಗೆ ತಾವು ಬೆಂಬಲಿಸಿದಂತಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬರುವ 23ರ ಚುನಾವಣೆ ಅಂಗವಾಗಿ ಅವತ್ತು ನಡೆಯುತ್ತಿರುವಂಥ ಮತದಾನದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು. ಇದು ನಮ್ಮ ಹಕ್ಕು, ಮತದಾನ ನಮ್ಮ ಹಕ್ಕು. ಇದರಲ್ಲಿ ನಾವು ಭಾಗವಹಿಸಿದರೆ ಮಾತ್ರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ನಮ್ಮ ಭಾರತದ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕು ಚಲಾಯಿಸುತ್ತೆ. ಹಾಗಾಗಿ ಎಲ್ಲರಲ್ಲಿ ಕೈ ಮುಗಿ ಕೇಳ್ತೇನೆ, ನಮ್ಮ ಅಭ್ಯರ್ಥಿಯ ಸೀರಿಯಲ್ ನಂಬರ್ 2 ಬ್ಯಾಲೆಟ್ ಪೇಪರ್ನಲ್ಲಿ ಸೀರಿಯಲ್ ನಂಬರ್ 2 ಶ್ರೀಮತಿ ಗಿರಿಜಾ ರವಿ ಅವರ ಮುಂದೆ ಬರುವಂಥ ಬಟನ್ನ ಒತ್ತಿ ತಾವು ಬೆಂಬಲಿಸಬೇಕಂತೇಳಿ ಕೈ ಮುಗಿ ಕೇಳ್ಬೋದು. ಹಿರಿಯ ಸದಸ್ಯ ಎನ್ ಶಂಕರಪ್ಪ ವಕೀಲ್ ಮಾತನಾಡಿ, ವಾರ್ಡ್ನ ಸಮಗ್ರ ಅಭಿವೃದ್ಧಿಯಾಗಬೇಕಾದರೆ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಗಿರಿಜಾ ಅವರಿಗೆ ಬೆಂಬಲಿಸಿ ಎಂದು ಮನವಿ ಮಾಡಿದರು. ಜನತಾ ಪಾರ್ಟಿ ಅಭ್ಯರ್ಥಿ ಶ್ರೀಮತಿ ಗಿರಿಜಾ ಅವರು 31ನೇ ವಾರ್ಡ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ವಾರ್ಡಿನ ಎಲ್ಲ ಪ್ರಬುದ್ಧ ಜನರು ಶ್ರೀಮತಿ ಗಿರಿಜಾ ಅವರಿಗೆ ಬೆಂಬಲ ನೀಡಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಅತ್ಯಂತ ಬಹುಮತದಿಂದ ಆರಿಸಿ ತಂದರೆ ಭಾರತೀಯ ಜನತಾ ಪಾರ್ಟಿ ಆ್ಯಕ್ಟಿವ್ ಆಗಿ ಎಲ್ಲ ಸಾರ್ವಜನಿಕರ ಕುಂದುಕೊರತೆಗಳಿಗೆ ಕೆಲಸ ಮಾಡಲಿಕ್ಕಂಥ ಒಂದು ಯೋಗ್ಯ ಗಿರಿಜಾ ಅವರಿದ್ದಾರೆ. ಅವರು ಎಜುಕೇಟೆಡ್ ಇದ್ದಾರೆ.
ಹೀಗಾಗಿ ಅಂಥವರನ್ನು ಆರಿಸಿ ತರಬೇಕು ಅಂತ ಹೇಳಿ ಇಡೀ 31ನೇ ವಾರ್ಡ್ನ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲ ಮತದಾರ ಬಂಧುಗಳು ಅವತ್ತು 23ನೇ ತಾರೀಕಿಗೆ ವೋಟನ್ನು ಹಾಕಿ BJP ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗಿ ವಿನಂತಿ. ಅಭ್ಯರ್ಥಿ ಶ್ರೀಮತಿ ಗಿರಿಜಾ ಮಾತನಾಡಿ, ವಾರ್ಡಿನ ಜನತೆ ಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿಕೊಂಡರು. ಎಲ್ಲರಿಗೂ ನಮಸ್ತೆ. ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ವಾರ್ಡ್ ನಂಬರ್ 31ರಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಪಕ್ಷಕ್ಕೆ ಸಪೋರ್ಟ್ ಮಾಡಿದರೆ ನನ್ನ ಗುರುತು ಕಮಲ, ಗಡ್ಡ ನಂಬರ್ 2. ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ವೋಟ್ ಮಾಡಿ ನಮ್ಮನ್ನು ಬಹುಮತದಿಂದ ಗೆಲ್ಲಿಸಿದರೆ ನಾವೆಲ್ಲ ಕಾರ್ಯಗಳು ನಿಮ್ಮ ಕಾರ್ಯಗಳು ನೆರವೇರಿಸ್ತೀವಿ. ಈ ಸಂದರ್ಭದಲ್ಲಿ ನಗರದ ಅಧ್ಯಕ್ಷರಾದ ಉಟ್ಕೂರು ರಾಘವೇಂದ್ರ, ಎನ್ ಶಂಕರಪ್ಪ, ಕಡಗೋಳ ಆಂಜನೇಯ, ಶಂಕರ್ ರೆಡ್ಡಿ, ಲಕ್ಷ್ಮೀ ರೆಡ್ಡಿ, ನಗರಸಭೆ ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ, ಇ ಶಶಿರಾಜ್, NK ನಾಗರಾಜ್, ನರಸಿಂಹಲು, ಮಹೇಂದ್ರ ರೆಡ್ಡಿ, ಕಡಗೋಲ್ ರಾಮಚಂದ್ರ, ವಿಜಯಕುಮಾರ್ ಸಜ್ಜನ್, ಈರಯ್ಯ, ಈರಣ್ಣ, ಶಿವಕುಮಾರ್ ಪೊಲೀಸ್ ಪಾಟೀಲ್, ಸುಲೋಚನಾ, ಸುಶೀಲಾ ಗಣೇಶ್, ನಾಗವೇಣಿ ಸಾಹುಕಾರ, ವಾಣಿಶ್ರೀ, ನಿವೇದಿತಾ, ಸಾವಿತ್ರಿ, ಸರದಾ, ಸಂದೀಪ್ ಗೋವ್ಲಿ, ಆಂಜನೇಯ, ವೆಂಕಟೇಶ್ ಆಲೂರು, ಶಿವಶರಣೇಗೌಡ ಹಾಗೂ ಅನೇಕ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜೂನ್ ತಿಂಗಳಲ್ಲಿ ಮಾಡಿದ ಉದ್ಯೋಗ ಖಾತ್ರಿ ಕೆಲಸದ ಹಣವನ್ನು ಕೂಡಲೇ ಕೂಲಿ ಕಾರ್ಮಿಕರ ಖಾತೆಗೆ ಪಾವತಿಸಬೇಕು ಎಂದು ಒತ್ತಾಯಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ನೇತೃತ್ವದಲ್ಲಿ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ತಾಲೂಕಿನ ತಲಮಾರಿ ಗ್ರಾಮದಲ್ಲಿ ಜೂನ್ ತಿಂಗಳಲ್ಲಿ ರಿಯಾನುದ್ದೀನ್ ಮತ್ತು ಇಲಿಯಾಸ್ ಎಂಬ 2 ಗುಂಪುಗಳು ನರೇಗಾ ಯೋಜನೆಯಡಿ ಕೆಲಸ ಮಾಡಿದ್ದು, ಇದುವರೆಗೂ ಕೂಡ 14 ದಿನದ ಹಣ ಬಂದಿಲ್ಲ. ತಲಮಾರಿ ಗ್ರಾಮ ಪಂಚಾಯಿತಿಗೆ ಹಲವಾರು ಸಲ ಭೇಟಿ ನೀಡಿದ್ದೇವೆ. PDO ಅವರಿಗೂ ಸಮಸ್ಯೆ ಬಗ್ಗೆ ಗೊತ್ತಿದ್ದರೂ ಬೇಜವಾಬ್ದಾರಿ ಉತ್ತರ ಕೊಡುತ್ತಿದ್ದಾರೆ. ಹಾಗಾಗಿ ಕೂಡಲೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉದ್ಯೋಗ ಖಾತ್ರಿ ಕೆಲಸದ ಹಣವನ್ನು ಕೂಡಲೇ ಕೂಲಿ ಕಾರ್ಮಿಕರ ಖಾತೆಗೆ ಜಮಾ ಆಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಕೋರಿದ್ದಾರೆ. 6 ತಿಂಗಳಾದರೂ ಉದ್ಯೋಗ ಖಾತ್ರಿ ಕೆಲಸದ ಹಣವನ್ನು ಹಾಕದೆ ವಿಳಂಬ ಮಾಡುತ್ತಿರುವ ಕುರಿತು ಈ ಮೇಲ್ಕಾಣಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಜೂನ್ ತಿಂಗಳು ತಲಮಾರಿ ಗ್ರಾಮದಲ್ಲಿ ರಿಯಾನುದ್ದೀನ್, ಇಲಿಯಾಸ್ 2 ಗುಂಪುಗಳು ನರೇಗಾ ಯೋಜನೆಯಡಿಯಲ್ಲಿ ಕೆಲಸ ಮಾಡಿದ್ದು, ಇದುವರೆಗೂ 14 ದಿನದ ಹಣ ಬಂದಿಲ್ಲ. ತಲಮಾರಿ ಗ್ರಾಮ ಪಂಚಾಯತ್ಗೆ ಹಲವಾರು ಸಾರಿ ಭೇಟಿ ನೀಡಿದ್ದೇವೆ. ಮಾನ್ಯ PDO ಅವರಿಗೆ ಸಮಸ್ಯೆ ಬಗ್ಗೆ ಗೊತ್ತಿದ್ದರೂ ಕೂಡ ಬೇಜವಾಬ್ದಾರಿಯಾಗಿ ಉತ್ತರ ನೀಡುತ್ತಿದ್ದಾರೆ. ಈಗ ಹಾಗಾಗಿ ಕೂಡಲೇ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉದ್ಯೋಗ ಖಾತ್ರಿ ಕೆಲಸದ ಹಣವನ್ನು ಕೂಡಲೇ ಕೂಲಿ ಕಾರ್ಮಿಕರ ಅಕೌಂಟ್ಗೆ ಬೀಳುವ ಹಾಗೆ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಬೇಡಿಕೆ ಕೂಡಲೇ ಜೂನ್ ತಿಂಗಳಲ್ಲಿ ಮಾಡಿದ ಉದ್ಯೋಗ ಖಾತ್ರಿ ಕೆಲಸದ ಹಣವನ್ನು ಕೂಡಲೇ ಕೂಲಿ ಕಾರ್ಮಿಕರ ಅಕೌಂಟ್ಗೆ ಹಾಕಬೇಕು. ಧನ್ಯವಾದಗಳೊಂದಿಗೆ ಈ ಸಂದರ್ಭದಲ್ಲಿ ಮಲ್ಲನಗೌಡ ಅಂಚೆಸುಗೂರು, ಹೇಮರೆಡ್ಡಿ, ಗೌಸ್ ಮೋದಿನ್, ಕೆ ಪಾಂಡುರಂಗ, ರಿಯಾನುದ್ದೀನ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಇಂದು ಮಾಜಿ ಪ್ರಧಾನಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನ ಆಚರಿಸಲಾಯಿತು. ಮೊದಲಿಗೆ ಮಾಜಿ ಪ್ರಧಾನಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಲಾಯಿತು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಶಾಂತಪ್ಪನವರು ಮಾತನಾಡಿ, ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಇರಬೇಕಾದರೆ ಅದು ಇಂದಿರಾ ಗಾಂಧಿ ಹೆಸರಿನಿಂದ ಮಾತ್ರ. ಈ ದೇಶಕ್ಕೆ ಸಮರ್ಥ ನಾಯಕತ್ವ ಕೊಟ್ಟಿದ್ದು ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿಯವರಿಗಿದ್ದ ಬಡವರು, ದಲಿತರು, ಅಲ್ಪಸಂಖ್ಯಾತರ ಕಳಕಳಿಯನ್ನು ಸ್ಮರಿಸಿದ ಅವರು ರಾಷ್ಟ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿಕೊಟ್ಟ ಮಹಾತ್ಮರಾಗಿದ್ದಾರೆ. ತಮ್ಮ ಆಡಳಿತ ಅವಧಿಯಲ್ಲಿ ವಿಧವಾ ವೇತನ, ಬ್ಯಾಂಕ್ ರಾಷ್ಟ್ರೀಕರಣಗಳಂತಹ ಮುಖ್ಯವಾದ ನಿರ್ಧಾರಗಳನ್ನು ಕೈಗೊಂಡು ಮಹಾನ್ ನಾಯಕ ಎಂದು ಬಣ್ಣಿಸಿದರು. ಇವತ್ತು ನೀಟ್ ಕಾಣುತ್ತೆ, ನೀಟ್ ಅಷ್ಟೇ ಇರಲಿ. ಅವರನ್ನು ಸ್ಮರಣೆ ಮಾಡುವಂತ ಅನೇಕ ಯೋಜನೆಗಳನ್ನು ತಂದಿದ್ದರು. ಬಡವರಿಗಾಗಿ, ಕಾರ್ಮಿಕರಿಗಾಗಿ, ರೈತರಿಗಾಗಿ, ದೀನ ದಲಿತರಿಗಾಗಿ ಅನೇಕ ಯೋಜನೆಗಳು, ಕಾರ್ಯಕ್ರಮಗಳನ್ನು ರೂಪಿಸಿ ಅವರಿಗೆ ತಲುಪುವ ನಿಟ್ಟಿನಲ್ಲಿ ಕೂಡ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಆಯಿತು. ಇಲ್ಲಿವರೆಗೂ ಕೂಡ ಸ್ಮರಣೆ ಮಾಡುವಂತ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷ
ಏನು ಆ ಕಾಲದಲ್ಲಿ ನಮ್ಮ ತಾಯಿಯ ಒಂದು ಕಾಲದಲ್ಲಿ 1966ರಲ್ಲಿ 303 ಸೀಟು ಬಂದಿತ್ತು. 57ರಲ್ಲಿ 66ರಲ್ಲಿ 303, 363, 274 ಅಲ್ಲಿಂದ ಪ್ರಾರಂಭ ಆಯಿತು. ಅನೇಕ ಏರುಪೇರುಗಳು ಕೂಡ, ಅನೇಕ ರೀತಿಯ ತೊಂದರೆಗಳು ಆದರೂ ಕೂಡ ಗಟ್ಟಿಯಾಗಿ ಈ ದೇಶ ಮತ್ತು ಪಕ್ಷ ಕಟ್ಟಲಿಕ್ಕೆ ಆಯಮ್ಮನ ಅತ್ಯಂತ ದೊಡ್ಡ ತ್ಯಾಗ. ಈಗಾಗಲೇ ಈ ಹಿಂದೆ ಪುಣ್ಯತಿಥಿಯಲ್ಲಿ ನಮ್ಮ ಪಂಜಾಬಿ ಅಣ್ಣವರು ಚೆನ್ನಾಗಿ ಮಾತಾಡಿದರು. ಆಯಮ್ಮ ತ್ಯಾಗ ಬಲಿದಾನ ಬಗ್ಗೆ ಮತ್ತು ಕೊಡಗು ಏನು ಎಂಥ ಒಂದು ಅದ್ಭುತವಾದಂಥ ವಿಚಾರಧಾರೆ ಇಟ್ಟುಕೊಂಡು ಪಕ್ಷ ನಡೆಸಿದರು. ಇವತ್ತಿನ ಪರಿಸ್ಥಿತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಇಟಗಿ ಮಾತನಾಡಿ, ದಿವಂಗತ ಇಂದಿರಾಜಿ ಅವರು ಪ್ರಧಾನಿಯಾಗಿದ್ದಾಗ ಜಾರಿಗೆ ತಂದಿರುವ ಯೋಜನೆಗಳಾದ ಗರೀಬ್ ಹಟಾವೋ, ವೃದ್ಧಾಪ್ಯ ವೇತನ, ಬಡವರಿಗಾಗಿ ಸೂರು, ಜೀತ ವಿಮುಕ್ತಿ ಕಾನೂನು ಜಾರಿ ಇನ್ನಿತರ ಯೋಜನೆಗಳು ಇಂದಿಗೂ ಜನಮನದಲ್ಲಿ ಉಳಿದು ಪ್ರಚಲಿತದಲ್ಲಿದ್ದು ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಭಾರತ ದೇಶದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಿದ ಮಹಾನ್ ವ್ಯಕ್ತಿ ಎಂದು ಬಣ್ಣಿಸಿ, ಜಗತ್ತಿನಲ್ಲಿರುವ ಎಲ್ಲಾ ಅಲಿಪ್ತ ರಾಷ್ಟ್ರಗಳನ್ನು ಒಂದೆಡೆ ಸೇರಿಸಿದ ಕೀರ್ತಿ ಹಾಗೂ ಜಗತ್ತಿನಲ್ಲಿ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರಿಗಿದ್ದ ಕಾಳಜಿಯನ್ನು ಸ್ಮರಿಸಿದರು. ಅವರ ಉದ್ದೇಶ ಏನಿತ್ತು? ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಡತನವನ್ನ ನಿರ್ಮೂಲನೆ ಮಾಡಬೇಕು, ಜನರ ಬದುಕನ್ನ ಹಸನ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮದ ಅಂಗವಾಗಿತ್ತು. ಅದೇ ರೀತಿಯಾಗಿ ಅನೇಕ ಇಂಥ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟರು. ಗರೀಬಿ ಹಟಾವೋ ಅಂತ ಕಾರ್ಯಕ್ರಮ ಇತ್ತು. ತಮಗೆಲ್ಲ ಗೊತ್ತಿದ್ದಂತೆ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಅಂತಕ್ಕಂಥ ಒಂದು ಕ್ರಾಂತಿಯನ್ನ ಮಾಡಿ ಈ ದೇಶದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯ ಅನುಗುಣವಾಗಿ ನಾವು ಬೆಳೆಗಳನ್ನು ಬೆಳೆದು ಅವರಿಗೆ ಆಹಾರವನ್ನು ಒದಗಿಸ್ತಕ್ಕಂಥ ಕೆಲಸ ಅವರು ಮಾಡತಕ್ಕಂಥದ್ದು ಕೂಡ ತಾವೆಲ್ಲ ನೋಡಿದ್ದೇವೆ. ಅದೇ ರೀತಿಯಾಗಿ ಬಿಳಿ ಕ್ರಾಂತಿ, ವೈಟ್ ರೆವಲ್ಯೂಷನ್ ಅಂದ್ರೆ ಹಾಲಿನ ಉತ್ಪಾದನೆ. ಇವತ್ತು ಯಾಕಂದ್ರೆ ನಾವು ಸ್ವತಂತ್ರವಾಗಿದ್ದಾಗ ಸುಮಾರು 33 ಕೋಟಿ ಜನಸಂಖ್ಯೆ ಇತ್ತು. ಇವತ್ತ ಸುಮಾರು 140 ಕೋಟಿ ಜನಸಂಖ್ಯೆ ಇದೆ. ಯಾವ ರೀತಿಯಲ್ಲಿ ಆ ಜನಸಂಖ್ಯೆಯನ್ನ ಹೆಚ್ಚಾಗ್ತಿದೆ ಪ್ರತಿ ವರ್ಷ, ಅದರ ಅನುಗುಣವಾಗಿ ಕಾರ್ಯಕ್ರಮಗಳಲ್ಲಿ ರೂಪಿಸ್ತಕ್ಕಂಥದ್ದು ಅವರು ಮಾಡತಕ್ಕಂಥದ್ದು ಮಾಡಿದ್ದಾರೆ. ಇವತ್ತಿಗೂ ಕೂಡ ನಂತರ ಪಕ್ಷದ ಮುಖಂಡರುಗಳಾದ ಮಹಮ್ಮದ್ ಶಾಲಂ, ಭಾಸ್ಕರ್ ಬಾಬು, ನಜೀರ್ ಪಂಜಾಬಿ, ಮಂಜುಳಾ ಅಮರೇಶ್, ಪ್ರತಿಭಾ ರೆಡ್ಡಿ ಇವರುಗಳು ಮಾತನಾಡಿ, ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮರೇಗೌಡ ಹಂಚಿನಾಳ, ಜಿ ಶಿವಮೂರ್ತಿ, ತಾಯಣ್ಣ ನಾಯಕ, ರುದ್ರಪ್ಪ ಅಂಗಡಿ, ಆಂಜನೇಯ ಕುರುಬದೊಡ್ಡಿ, ಸುಧೀಂದ್ರ ಜಾಗೀರ್ದಾರ್, ದರೂರು ಬಸವರಾಜ್, ಎಂಕೆ ಬಾಬರ್, ಜಿ ಸುರೇಶ್, ಲಕ್ಷ್ಮೀ ರೆಡ್ಡಿ, ರಾಮಕೃಷ್ಣ ನಾಯಕ, ಈಶಪ್ಪ, ಕೆಇ ಕುಮಾರ್, ಇಟಗಿ ಭೀಮನ್ಗೌಡ, ವಿಎಸ್ ಯಲ್ಲಪ್ಪ, ರಮೇಶ್ ಯಾದವ್, ಉರುಕುಂದಪ್ಪ, ಹನುಮಂತು ಜೂಕೂರು, ತಿಮ್ಮಪ್ಪ ಸ್ವಾಮಿ, ಬಸವರಾಜ್ ಪಾಟೀಲ್ ಅತ್ತನೂರು, ಚೇತನ್ ಕಡಗೋಳ್, ಲಕ್ಷ್ಮಣ್ ಮ್ಯಾದರ, ಶಂಕರ್ ಹೊಸೂರು, ಶಂಕರ್ ಕಲ್ಲೂರು, ಗೋವಿಂದ ರೆಡ್ಡಿ, ಟಿಕೆ ಶ್ರೀನಿವಾಸ್, ಆನಂದ್, ಭಾರತಿ, ರಜಿಯಾ ಪಾಟೀಲ್, ಜಹೇದಾ ರಜಿಯಾ, ಶ್ರೀದೇವಿ, ವೆಂಕಟೇಶ್ ವೆಲ್ಲೂರು, ರಾಘವೇಂದ್ರ ಎಸ್, ವಿಜಯಕುಮಾರ್ ಸ್ವಾಮಿ, ಈರಣ್ಣ, ಇಸ್ಮಾಯಿಲ್, ಪ್ರಕಾಶ್ ಇಟಗಿ, ಮಹಮ್ಮದ್ ಜಮೀಲ್ ಅಹಮದ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾನ್ವಿ ತಾಲೂಕಿನಲ್ಲಿ ನಡೆಯುತ್ತಿರುವ ಸಿಸಿ ರಸ್ತೆ ಕಾಮಗಾರಿಯನ್ನು ಮಾಜಿ ಶಾಸಕ ಗಂಗಾಧರ್ ನಾಯಕ್ ಭೇಟಿ ನೀಡಿ ಪರಿಶೀಲಿಸಿದರು. ಮಾನ್ವಿಯಲ್ಲಿ ನೂತನ ಸಿಸಿ ರಸ್ತೆ ಕಾಮಗಾರಿ ಸ್ಥಳಕ್ಕೆ ಮಾಜಿ ಶಾಸಕ ಗಂಗಾಧರ್ ನಾಯಕ್ ಭೇಟಿ ನೀಡಿ ರಸ್ತೆ ಕಾಮಗಾರಿಯನ್ನು ಪರಿಶೀಲಿಸಿ ಮಾತನಾಡಿ, ಅವೈಜ್ಞಾನಿಕವಾಗಿ ಪರಿಶಿಷ್ಟ ಜಾತಿ ಪಂಗಡದವರ ಅನುದಾನವನ್ನು ದುರ್ಬಳಕೆ ಮಾಡಲಾಗಿದೆ ಎಂದು ಆರೋಪಿಸಿದರು. ಪಟ್ಟಣದ ಬಸ್ ವೃತ್ತದಿಂದ ಹಿಡಿದು ತಹಸೀಲ್ ಕಚೇರಿವರೆಗೆ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಮುನ್ಸಿಪಾಲ್ಟಿವರೆಗೆ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಇದು ಅವೈಜ್ಞಾನಿಕ ಕಾಮಗಾರಿ. ಇದು ಮಂಜೂರಾಗಿದ್ದು ಒಂದು ಕಡೆ ಕೆಲಸ ಮಾಡ್ತಂದ್ರೆ ಇನ್ನೊಂದು ಕಡೆ ಈ ಹಣ ₹1 ಕೋಟಿ ಹಣ SC ಸಮುದಾಯದ ಓಣಿಗಳಲ್ಲಿ ಮಾಡಬೇಕಂತ ಸರ್ಕಾರದ ನಾರ್ಮ್ಸ್ ಕೂಡ
ಆ ಹಣವನ್ನು ಬೇಕಾಬಿಟ್ಟಿಯಾಗಿ ಇಲ್ಲಿಗೆ ಡೈವರ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಇಲ್ಲಿ ಮಾಡೋ ಅವಶ್ಯಕತೆಯೇ ಇಲ್ಲ. ಇದು ಎಲ್ಲ ಗಟ್ಟಿಮುಟ್ಟಾದ ರಸ್ತೆ, ಎಷ್ಟೋ ಕಡೆಗೆ ರಸ್ತೆಗಳೇ ಇಲ್ಲ, ಅಲ್ಲಿ ಮಾಡಬೇಕಾಗಿ ಗಟ್ಟಿಮುಟ್ಟಾದ ರಸ್ತೆ ಮೇಲೆ ಮಾಡಿ ಲೂಟಿ ಹೊಡೆಯುವ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಆಗದ. ಇದಕ್ಕಾಗಲೇ ನಮ್ಮ BJP ಪಕ್ಷದ ಅಧ್ಯಕ್ಷರು ಮುಖಂಡರು ಕೂಡ ಅಬ್ಜೆಕ್ಷನ್ ಮಾಡಿದ್ರು ಕೂಡ ಅವರಿಗೆ ಕಿಮ್ಮತ್ತು ಕೊಡಲಾರ್ದ ರಾತ್ರಿ ಕೆಲಸ ಮಾಡ್ತಕ್ಕಂಥ ಕೆಲಸ. ಕಳ್ಳರು ಮಾಡ್ತಾರೆ, ಕಳ್ಳರು ಮಾಡ್ತಕ್ಕಂಥ ಕೆಲಸ ರಾತ್ರಿ ಆಗ್ತಾರೆ. ಇದು ಆಗ್ತಿರೋದ್ರಿಂದ ಈ ಕಡೆ ಭಾಗಕ್ಕೆ ಬರ್ತಕ್ಕಂಥ ಹೈಟ್ ಆಗಿ ಕೆಳಭಾಗಕ್ಕೆ ನೀರು ಹೋಗಿ ಎಲ್ಲ ಅಂಗಡಿಗಳಲ್ಲಿ ನೀರು ನಿಲ್ತಕ್ಕಂಥ ಕೆಲಸ ಆಗ್ತದೆ. ಇದು ಯಾರಿಗೆ ಬೇಕಾಗುತ್ತೆ? ಯಾರಿಗೂ ಬೇಕಾಗಿಲ್ಲ, ತಮಗೆ ಬೇಕಾಗಿದೆ. ಇದಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಶಾಮಲ್ಲಪ್ಪ ಮಾತಾಡಿದ್ರು ಸ್ಟ್ರೈಕ್ ಬರ್ತಾ ಇಲ್ಲ, ಶಂಕರ್ ನಾಯ್ಕಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಿಗೆ ಸರಿಯಾಗಿ ಬರ್ತಾ ಇಲ್ಲ. ಅದು ಬೇಜವಾಬ್ದಾರಿ ಕೆಲಸ, ಬೇಜವಾಬ್ದಾರಿ ಅಧಿಕಾರಿಗಳಿರೋದ್ರಿಂದ ಬೇಜವಾಬ್ದಾರಿ ಕಾಮಗಾರಿ ಆಗ್ತದೆ. ಕೂಡಲೇ ಇವತ್ತು ರಾತ್ರಿ ಕಾಮಗಾರಿ ನಿಲ್ಲಿಸದೇ ಇದ್ದರೆ ನಾಳೆ ತಹಸೀಲ್ ಕಚೇರಿ ಆಫೀಸ್ಗೆ ಬೀಗ ಮುದ್ರೆ ಹಾಕಬೇಕು. ಮತ್ತು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಎಲ್ಲರೂ ಕೂಡಿಕೊಂಡು ಒಂದು ಚಳವಳಿಯನ್ನು ಆರಂಭ ಮಾಡಬೇಕಂತ ಅನ್ಕೊಂಡಿವಿ. ಇವತ್ತು ಕೂಡಲೇ ಈ ಸಂದರ್ಭದಲ್ಲಿ ಮಾನ್ವಿ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಜೆ ಸುಧಾಕರ್, ನಾಗಲಿಂಗಸ್ವಾಮಿ, ರಾಯಪ್ಪ ವಕೀಲರು, ಅಯ್ಯಪ್ಪ ಮೈಕಲ್, ಗುರುಸಿದ್ದಪ್ಪ ಕಣ್ಣೂರ್ ಸೇರಿದಂತೆ ಇನ್ನಿತರೆ ಮುಖಂಡರು ಇದ್ದರು. ಯರಮರಸ್ ದಂಡ ಕ್ರಾಸ್ನಿಂದ ಕಾಡ್ಲೂರು ಗ್ರಾಮದವರೆಗೆ ರಸ್ತೆ ಡಾಂಬರೀಕರಣಗೊಳಿಸುವಂತೆ ಆಗ್ರಹಿಸಿ ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿ, ದಲಿತ ಸಂಘಟನೆಗಳ ಒಕ್ಕೂಟ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಲಾಯಿತು. ಯರಮರಸ್ ದಂಡಕ್ರಾಸ್, ಏಗನೂರು, ಸಂಕನೂರು ಮತ್ತು ಕೂಡ್ಪೂರು ಗ್ರಾಮಗಳಿಗೆ ತೆರಳುವ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಮಳೆ ಹೆಚ್ಚಾಗಿದ್ದರಿಂದ ರಸ್ತೆಯು ಕೊಚ್ಚಿ ಹೋಗಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿರುವುದರಿಂದ ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನ, ಆಟೋ ಮತ್ತು ಸರ್ಕಾರಿ ಬಸ್ ಚಲಾಯಿಸಲು ವಾಹನ ಚಾಲಕರಿಗೆ ತೊಂದರೆಯಾಗುತ್ತಿದೆ. ಅದೇ ರೀತಿ ಪ್ರಯಾಣಿಕರಿಗೆ ತುಂಬಾ ತೊಂದರೆಯಾಗಿರುತ್ತದೆ. ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನ, ಆಟೋ, ಟ್ರ್ಯಾಕ್ಟರ್ ಸಂಚರಿಸುವ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ಹಾಗೂ ವಾಹನಗಳು ಸ್ಕಿಡ್ ಆಗಿ ಬೀಳುವಂತಹ ಘಟನೆಗಳು ಅನೇಕ ಸಲ ಘಟಿಸುತ್ತಲೇ ಇವೆ. ಈ ರಸ್ತೆಯಲ್ಲಿ ಪಕ್ಕದ ಗ್ರಾಮಗಳಾದ ಕೂಡ್ಲೂರು, ಶಾಖವಾದಿ, ಇಬ್ರಾಹಿಂ ದೊಡ್ಡಿ, ಗಣಮೂರು, ಸಗಮಕುಂಟ ಹಾಗೂ ಇನ್ನಿತರ ಗ್ರಾಮಗಳಿಂದ ಬರುವ ಕೂಲಿಕಾರರು, ಅದೇ ರೀತಿ YTPS ಮತ್ತು ಇನ್ನಿತರೆ ಕಾರ್ಖಾನೆಗಳಿಗೆ ಕೂಲಿ ಮತ್ತು ಹಮಾಲಿ ಕೆಲಸ ಮುಗಿಸಿಕೊಂಡು ರಾತ್ರಿ ಸಮಯದಲ್ಲಿ ಈ ರಸ್ತೆಯಲ್ಲಿ ತಿರುಗಾಡಲು ಆತಂಕಕ್ಕೊಳಗಾಗಿದ್ದಾರೆ ಎಂದು ಮನವಿಯಲ್ಲಿ ದೂರಲಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಶಾಲೆ ಮತ್ತು ಕಾಲೇಜುಗಳಿಗೆ ಹೋಗಲು ಇದೇ ಮುಖ್ಯ ರಸ್ತೆಯಾಗಿರುತ್ತದೆ. ಅಲ್ಲದೆ ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ತಮ್ಮ ಶಾಲಾ ಬಸ್ಗಳ ಮೂಲಕ ಗ್ರಾಮಕ್ಕೆ ಬಂದು ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗಲು ಖಾಸಗಿ ಬಸ್ ಚಾಲಕರು ಮತ್ತು ಬಸ್ಸಿನಲ್ಲಿರುವ ಶಾಲಾ ಮಕ್ಕಳು ರಸ್ತೆಯು ಸರಿಯಿಲ್ಲದ ಕಾರಣ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಕೆಲವು ತುರ್ತು ಪರಿಸ್ಥಿತಿಯಲ್ಲಿ ಗರ್ಭಿಣಿ ಮಹಿಳೆಯರು, ವೃದ್ಧರು, ಚಿಕ್ಕ ಮಕ್ಕಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹದಗೆಟ್ಟ ರಸ್ತೆ ಇರುವುದರಿಂದ ಆಟೋಗಳು ಕೂಡ ಬರುತ್ತಿಲ್ಲ. ಕಾಮಗಾರಿಯನ್ನು ಪ್ರಾರಂಭಿಸಲು ಸಂಬಂಧಿಸಿದ ಲೋಕೋಪಯೋಗಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯಿತಿಗೆ ಹಾಗೂ ಈ ಭಾಗದ ಶಾಸಕರಿಗೆ ಹಲವು ಸಲ ಮನವಿ ಮಾಡಿದರೂ ಸಹ ಇದುವರೆಗೂ ಇಲಾಖೆಗಳ ಅಧಿಕಾರಿಗಳು ಕ್ರಮ ಕೈಗೊಂಡಿರುವುದಿಲ್ಲ ಹಾಗೂ ಇದುವರೆಗೂ ರಸ್ತೆಯನ್ನು ಮಾಡಿರುವುದಿಲ್ಲ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಜನಪ್ರತಿನಿಧಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ದಯಾಳುಗಳಾದ ತಾವುಗಳು ಕೂಡಲೇ ಯರಮರಸ್ ದಂಡಕ್ರಾಸ್, ಏಗನೂರು, ಸಂಕನೂರು ಮತ್ತು ಕೋಡೂರು ಗ್ರಾಮದವರೆಗೆ ಡಾಂಬರೀಕರಣ ರಸ್ತೆ ಕಾಮಗಾರಿ ಪ್ರಾರಂಭಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಮನವಿಯಲ್ಲಿ ವಿನಂತಿಸಿದ್ದಾರೆ. ಸಂಕನೂರು ಮತ್ತು ಕೋಡೂರು ಗ್ರಾಮದವರಿಗೆ ಡಾಂಬರೀಕರಣ ರಸ್ತೆ ಕಾಮಗಾರಿ ಮಾಡಬೇಕು. ಈ ಮೇಲ್ಕಲಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿ, DSS, ದಲಿತ ಸಂಘಟನೆಗಳ ಒಕ್ಕೂಟ ನೀಲಸೇನೆ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಯರಮರಸ್ ದಂಡ ಕ್ರಾಸ್ನಿಂದ ಏಗನೂರು, ಸಂಕನೂರು ಮುಖಾಂತರ ಕೋಡೂರು ಗ್ರಾಮದವರೆಗೆ ಡಾಂಬರೀಕರಣ ರಸ್ತೆ ತುಂಬ ಹದಗೆಟ್ಟಿರುತ್ತದೆ. ಈಗ ಮಳೆ ಹೆಚ್ಚಾಗುವುದರಿಂದ ರಸ್ತೆ ಕೊಚ್ಚಿ ಹೋಗಿ ದೊಡ್ಡ ದೊಡ್ಡ ಗುಂಡಿಗಳು ಇರೋದರಿಂದ ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನ, ಆಟೋ ಮತ್ತು ಸರ್ಕಾರಿ ಬಸ್ಸು ಸಂಚರಿಸಲು ವಾಹನ ಚಾಲಕರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗುತ್ತದೆ. ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನ, ಆಟೋ, ಟ್ರ್ಯಾಕ್ಟರ್ ಸಂಚರಿಸುವ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ಹಾಗೂ ವಾಹನಗಳು ಸ್ಕಿಡ್ಡಾಗಿ ಬೀಳುತ್ತಿದ್ದು ಅನೇಕ ಸಲ ಅನೇಕ ಅಪಘಾತ ಘಟನೆಗಳು ಆಗಿವೆ. ಈ ರಸ್ತೆಯಲ್ಲಿ ಪಕ್ಕದ ಗ್ರಾಮಗಳಾದ ಕೂಡು, ಶಾಖವಾದಿ, ಇಬ್ರಾಹಿಂ ದೊಡ್ಡಿ, ಗಣಪೂರ್, ಸಗಮಕುಂಟ ಹಾಗೂ ಇನ್ನಿತರ ಗ್ರಾಮಗಳಿಂದ ಬರುವ ಕೂಲಿಕಾರರು, YTPS ಮತ್ತು ಇನ್ನಿತರ ಕಾರ್ಖಾನೆಗಳಿಗೆ ಕೆಲಸ ಮತ್ತು ಹಮಾಲಿ ಕೆಲಸ ಮುಗಿಸಿಕೊಂಡು ರಾತ್ರಿ ಸಮಯದಲ್ಲಿ ಈ ರಸ್ತೆಯಲ್ಲಿ ತಿರುಗಾಡಲು ಭಯಭೀತರಾಗಿರುತ್ತಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಮತ್ತು ಕಾಲೇಜುಗಳಿಗೆ ಹೋಗಲು ಇದೇ ಮುಖ್ಯ ರಸ್ತೆಯಾಗುತ್ತದೆ.
ಅಲ್ಲದೆ ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ತಮ್ಮ ಶಾಲಾ ಬಸ್ ಮೂಲಕ ಗ್ರಾಮಕ್ಕೆ ಬಂದು ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗಲು ಖಾಸಗಿ ಬಸ್ ಚಾಲಕರು ಮತ್ತು ಬಸ್ಸಿನಲ್ಲಿರುವ ಶಾಲಾ ಮಕ್ಕಳು ರಸ್ತೆಯ ಸರಿಯಿಲ್ಲದ ಕಾರಣ ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ. ಕೆಲವು ತುರ್ತು ಪರಿಸ್ಥಿತಿಯಲ್ಲಿ ಗರ್ಭಿಣ ಮಹಿಳೆಯರು, ವೃದ್ಧರು, ಚಿಕ್ಕ ಮಕ್ಕಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹದಗೆಟ್ಟ ರಸ್ತೆ ಇರುವುದರಿಂದ ಆಟೋಗಳು ಕೂಡ ಸಹ ಬರುತ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಆನಂದ್ ಏಗನೂರು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಪರಮೇಶ್ ಎರಮರಸ್, ನಾಗರಾಜ್ ಏಗನೂರು, ತಿಮ್ಮಪ್ಪ ಕಡಗೋಳ್, ರಂಗಪ್ಪ ಅಸ್ಕಿಹಾಳ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಅಕಾಲಿಕ ಮಳೆಯಿಂದಾಗಿ ನಷ್ಟವಾಗಿರುವ ಸುಮಾರು 15,000 ಹೆಕ್ಟೇರ್ ಪ್ರದೇಶದ ಬೆಳೆಹಾನಿಯ ಪರಿಹಾರವನ್ನು ಸಮೀಕ್ಷೆ ವರದಿ ಆಧರಿಸಿ ಸರ್ಕಾರದಿಂದ ಪರಿಹಾರ ಕೊಡಿಸುವ ಪ್ರಯತ್ನ ಮಾಡುವುದಾಗಿ ಎಂಎಲ್ಸಿ ಬಸನಗೌಡ ಬಾದರ್ಲಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಎಂಎಲ್ಸಿ ಬಸನಗೌಡ ಬಾದರ್ಲಿ ಸುದ್ದಿಗೋಷ್ಠಿ ನಡೆಸಿ ಅಕಾಲಿಕ ಮಳೆಯಿಂದಾಗಿ ತಾಲೂಕಿನ ಸುಮಾರು 15,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ನೆಲಕ್ಕುರುಳಿ ನಾಶವಾಗಿದೆ ಎಂದು ಅಂದಾಜಿಸಲಾಗಿದೆ. ಈಗಾಗಲೇ ಅಂದಿನಿಂದ ಕೃಷಿ ಮತ್ತು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಸಮೀಕ್ಷೆ ನಡೆಸಿದ್ದಾರೆ. ಅವರ ಸಮೀಕ್ಷೆಯ ವರದಿ ಇನ್ನು 3-4 ದಿನಗಳಲ್ಲಿ ಸಂಪೂರ್ಣ ಮಾಹಿತಿ ತಿಳಿದು ಬರಲಿದೆ. ಅದನ್ನು ಆಧರಿಸಿ ಸರ್ಕಾರದಿಂದ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ಸುಮಾರು 3,800 ರೈತರು ಬೆಳೆ ವಿಮೆ ಮಾಡಿಸಿದ್ದಾರೆ. ವಿಮೆಯ ಹಣವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ತಿಳಿಸಲಾಗಿದೆ. ಹಾಗೆ ಇನ್ನು ಕೆಲವು ರೈತರು ಬೆಳೆ ವಿಮೆ ಮಾಡಿಸಿಲ್ಲವಾದರೂ ಅವರಿಗೂ ಕೂಡ ಈ ಪರಿಹಾರ ದೊರಕಿಸಿಕೊಡಲಿಕ್ಕೆ ಪ್ರಯತ್ನ ನಡೆದಿದೆ. ಆದಷ್ಟು ರೈತಾಪಿ ಜನರು ತಮ್ಮ ಹೊಲಗಳ ಮೇಲೆ ಬೆಳೆ ವಿಮೆ ತಪ್ಪದೆ ಮಾಡಿಸಬೇಕು. ಇಂತಹ ಅಕಾಲಿಕ ವೈಪರೀತ್ಯಕ್ಕೆ ಒಳಗಾದಾಗ ಅನುಕೂಲವಾಗುತ್ತದೆ ಎಂದು ರೈತರಲ್ಲಿ ಮನವಿ ಮಾಡಿದರು. ಸರ್ಕಾರಕ್ಕೆ ಎಕರೆಗೆ ಎಷ್ಟು ಪರಿಹಾರ ಕೊಡಿಸಲಿಕ್ಕೆ ಒತ್ತಾಯ ಮಾಡುತ್ತೀರಿ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು, ಸಮೀಕ್ಷೆಯ ವರದಿ ಬಂದ ನಂತರ ಎಷ್ಟು ಪ್ರಮಾಣದಲ್ಲಿ ಭತ್ತದ ಬೆಳೆ ನಾಶವಾಗಿದೆ ಎಂಬುದನ್ನು ಮನಗಂಡು ಸರ್ಕಾರದಿಂದ ಎಷ್ಟು ಕೊಡಲಿಕ್ಕೆ ಸಾಧ್ಯವಿದೆ ಎಂದು ಅರಿತು ಅದರ ಆಧಾರದ ಮೇಲೆ ಎಕರೆಗೆ ಇಂತಿಷ್ಟು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಎಂದರು. ನಮ್ಮೆಲ್ಲ ಸುಮಾರು ರೈತರು 3,800ರಿಂದ 3,900 ಜನ ಇವತ್ತು ಇನ್ಶೂರೆನ್ಸ್ ಹಣ ಪಾವತಿ ಮಾಡಿದ್ದಾರೆ. ನಾನು ಮತ್ತು ದಂಡಾಧಿಕಾರಿಗಳು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಏನು ತಾವು ಸಮೀಕ್ಷೆ ನಡೆಸಿ ಏನು ಬೆಳೆ ವಿಮೆ ಏನಿದೆ ಅದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಕೃಷಿ ಇಲಾಖೆ ಏನು ಕಚೇರಿಯಲ್ಲಿ ನಾನು ಮತ್ತು ದಂಡಾಧಿಕಾರಿಗಳು ಸಭೆಯನ್ನು ನಡೆಸಿ ಅವರಿಗೆ ರಾಯಚೂರು ಜಿಲ್ಲಾ ಸಂಯೋಜಕರಿಗೆ ಜೊತೆ ಮಾತನಾಡಿ ಕರೆಸಿ ಮೀಟಿಂಗ್ ಮಾಡಿ ರಾತ್ರಿ ಸುಮಾರು 9-10 ಗಂಟೆ ಸುಮಾರು ರಾತ್ರಿ ಮಾತನಾಡಿ ಇವತ್ತು ಅವರಿಗೆ ಸೂಚಿಸುವಂಥ ಕೆಲಸ ಈಗಾಗಲೇ ಮತ್ತು ನಾನು ಮತ್ತು ದಂಡಾಧಿಕಾರಿಗಳು ಮಾಡಿದ್ದೇವೆ. ಇವತ್ತೇನು ರೈತರಿಗೆ ಬೆಳೆ ನಷ್ಟದಲ್ಲಿ ಪರಿಹಾರ ಕೊಡಿಸಲಿಕ್ಕೆ ಒತ್ತಾಯಗಳು ಈಗಾಗಲೇ ಕಂದಾಯ ಇಲಾಖೆ ಮಂತ್ರಿಗಳು, ಇವತ್ತೇನು ಕೃಷಿ ಇಲಾಖೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೂ ಹೋಗಿ ಒತ್ತಾಯ ಮಾಡಿ ಕೂಡಲೇ ಪರಿಹಾರ ಕೊಡಿಸುವಂಥದ್ದು ಪ್ರಾಮಾಣಿಕವಾಗಿ ಒಬ್ಬ ರೈತನ ಮಗನಾಗಿ ರೈತರ ಕಷ್ಟವನ್ನು ನೋಡಿ ನಾನು ಮಾಡುವಂಥದ್ದು ಮಾಡ್ತೇನೆ. ಯಾವ ರೈತರಿಗೂ ಇವತ್ತು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸರ್ಕಾರ ನಿಮ್ಮ ಜೊತೆಗಿದೆ, ನಾನು ನಿಮ್ಮ ಜೊತೆಗಿದ್ದೇನೆ. ಇವತ್ತು ಎಲ್ಲ ರೈತಾಪಿ ವರ್ಗದವರು ಇವತ್ತೇನು ಇನ್ಶೂರೆನ್ಸ್ ಕಂಪನಿಯವರು ಬರ್ತಾರೆ ಅಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ತಹಸೀಲ್ದಾರ್ ಸೂಚಿಸಿದ ಹಾಗೆ, ಜಿಲ್ಲಾಧಿಕಾರಿಗಳು ಸೂಚಿಸಿದ ಹಾಗೆ ಅವರು ನಿಮ್ಮ ಹೊಲಗಳಿಗೆ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಸಹಕಾರ ಮಾಡಿ ಯಾವ ರೀತಿ ಅವರು ತಮಗೆ ಹೇಳ್ತಾರೆ ಆ ರೀತಿ ಇವತ್ತು ಅವರಿಗೆ ಒದಗಿಸುವ ಎಲ್ಲ ಕಾಗದ ಪತ್ರಗಳು ಏನೇನು ಬೇಕು ಒದಗಿಸುವಂಥ ಕೆಲಸ ನಿನ್ನಿಂದ ಆಗಬೇಕು ಅಂತ ಹೇಳಿ ವಿನಂತಿ ಮಾಡಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಶಿವಕುಮಾರ್ ಜವಳಿ, ವೆಂಕಟೇಶ್ ರಾಗಲಪರ್ವಿ, ಈರಣ್ಣ ನಾಯಕ್, ಶಂಕರ್ ಗೌಡ, ಗೋಪಾಲಕೃಷ್ಣ, ಬಸವರಾಜ ಗೌಡ, ಅಬೀಬ್, ಹನುಮೇಶ ಸೇರಿದಂತೆ ಅನೇಕರಿದ್ದರು. ಬಯಲು ಶೌಚಾಲಯದಿಂದ ಮಾಲಿನ್ಯವಾಗುವುದೆಂದು ಮನಗಂಡ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಕಟ್ಟಿಕೊಂಡಿರುವ ವೈಯಕ್ತಿಕ ಶೌಚಾಲಯ ಉಪಯೋಗಿಸಿ ನೈರ್ಮಲ್ಯ ರಕ್ಷಿಸಿ ಎಂದು ಸಮಾಜ ಸೇವಕ, ಭಾರತ ಜ್ಞಾನ ವಿಜ್ಞಾನ ಸಂಸ್ಥೆಯ ಜಿಲ್ಲಾ ಸಂಚಾಲಕ ಹಫೀಜುಲ್ಲಾ ಕರೆ ನೀಡಿದರು.
ಸ್ಥಳೀಯ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವತಿಯಿಂದ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಶೌಚಾಲಯ ದಿನಾಚರಣೆಯ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸ್ವಚ್ಛತೆ ಕಾಪಾಡುವುದರಿಂದ ಆರೋಗ್ಯಕರ ಸಮಾಜ ನಿರ್ಮಾಣವಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಸಂಯೋಜಕರಾದ ವಿನಾಯಕ್ ಆರ್ ಅವರು ಮಾತನಾಡಿ, ಸರ್ಕಾರದ ಸೌಲಭ್ಯ ಪಡೆದು ವೈಯಕ್ತಿಕ ಶೌಚಾಲಯ ನಿರ್ಮಿಸಿಕೊಳ್ಳುವ ಪ್ರಕ್ರಿಯೆ ವಿವರಿಸಿದರು. ಬಸ್ ನಿಲ್ದಾಣದ ಪ್ರಭಾರಿ ವ್ಯವಸ್ಥಾಪಕ ಶೀಲಪ್ಪ, ಕಾರ್ಯಕ್ರಮ ವ್ಯವಸ್ಥಾಪಕ ಸುರೇಶ್ ವೇದಿಕೆ ಮೇಲಿದ್ದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳಾದ ಭೀಮಯ್ಯ, ಲಿಂಗಪ್ಪ, ರಾಜೇಶ್, ಈರಣ್ಣ, ರಾಮಕೃಷ್ಣ ಉಪಸ್ಥಿತರಿದ್ದರು. ಕಾರ್ಪೊರೇಟ್ ಪರ ರೈತ ವಿರೋಧಿ ಕೃಷಿ ನೀತಿಗಳನ್ನು ಕೈಬಿಡಲು ಒತ್ತಾಯಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲೆಯ ಎಲ್ಲ ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಹಕ್ಕುಪತ್ರಗಳನ್ನು ನೀಡಲು ಎಲ್ಲ ಅವಶ್ಯಕ ಕ್ರಮಗಳನ್ನು ಕೈಗೊಳ್ಳಿ. ಈ ಕಾರಣಕ್ಕಾಗಿ ರೈತರ ಮೇಲೆ ಅನವಶ್ಯಕ ಕೇಸ್ಗಳನ್ನು ಹಿಂಪಡೆಯಿರಿ. ಅರಣ್ಯ ಇಲಾಖೆಯ ಕಿರುಕುಳವನ್ನು ತಪ್ಪಿಸಿ ಕೂಡಲೇ ಹತ್ತಿ ಖರೀದಿ ಕೇಂದ್ರ ತೆರೆದು ಪ್ರತಿ ಕ್ವಿಂಟಲ್ಗೆ 10,000 ನಿಗದಿ ಮಾಡಿ. ಕೃಷಿ ಕಾರ್ಮಿಕರು ವಲಸೆ ಹೋಗುವುದನ್ನು ತಪ್ಪಿಸಲು ಪೂರ್ತಿ ಉದ್ಯೋಗ ಮತ್ತು ಸಮರ್ಪಕ ವೇತನ ನೀಡಲು ನರೇಗಾ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ. ಇದರಲ್ಲಿ ಆಗುತ್ತಿರುವ ಅವ್ಯವಹಾರಗಳನ್ನು ತಡೆಗಟ್ಟಿ. ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ. ಜಿಲ್ಲೆಯಾದ್ಯಂತ ಇರುವ ಕೆರೆಗಳಿಗೆ ಹೂಳೆತ್ತುವ ಹಾಗೂ ನೀರು ತುಂಬಿಸುವ ಯೋಜನೆಯನ್ನು ಕೈಗೊಳ್ಳಿ. ಅಂತರ್ಜಲ ನೀರು ಸಂರಕ್ಷಣೆಗಾಗಿ ಕ್ರಿಯಾಶೀಲ ಯೋಜನೆಗಳನ್ನು ಬಿಡುಗಡೆ ಮಾಡಿ. ಜಿಲ್ಲೆಯಾದ್ಯಂತ ಹಲವಾರು ಹೆಸರುಗಳಲ್ಲಿ ಫಲವತ್ತಾದ ರೈತರ ಭೂಮಿಯನ್ನು ಅತಿಕ್ರಮಿಸುವವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಿ. ಕೃಷಿಯೇತರ ಚಟುವಟಿಕೆಗಳಿಗೆ ಕೃಷಿ ಭೂಮಿಯನ್ನು ನೀಡಬೇಡಿ. ಜಿಲ್ಲೆಯಲ್ಲಿ ಶ್ರಮಧಾರಿತ ಕಾರ್ಖಾನೆಗಳನ್ನು ಆರಂಭಿಸಿ ಎಂದು ಮನವಿಯಲ್ಲಿ ಬೇಡಿಕೆಗಳನ್ನು ಸಲ್ಲಿಸಲಾಗಿದೆ. ಕಾರ್ಪೊರೇಟ್ ಪರ ರೈತ ವಿರೋಧಿ ಕೃಷಿ ನೀತಿಗಳ ಕೈಬಿಡಲು ಒತ್ತಾಯಿಸಿ ಪ್ರತಿಭಟನೆ. ರೈತರ ಹಕ್ಕುಗಳು ಅವಶ್ಯಕ ವಸ್ತುಗಳ ಸಂಪೂರ್ಣ ಸಹಕಾರಿ ವ್ಯಾಪಾರವನ್ನು ಜಾರಿಗೆಗೊಳಿಸಬೇಕು ಮತ್ತು ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನುಬದ್ಧಗೊಳಿಸಬೇಕು ಹಾಗೂ C2+50% ಸೂತ್ರದಡಿ ನಿಗದಿಯಾದ ಬೆಲೆಗೆ ರೈತರ ಬೆಳೆದ ಕೃಷಿ ಉತ್ಪನ್ನಗಳ ಖರೀದಿಯನ್ನು ಖಚಿತಪಡಿಸಬೇಕು. ಕೃಷಿ ಕಾರ್ಮಿಕರಿಗೆ ವರ್ಷಪೂರ್ತಿ ಉದ್ಯೋಗ ಮತ್ತು ಸಮರ್ಪಕ ವೇತನವನ್ನು ಕೊಡಬೇಕು. ವಿದ್ಯುತ್ ಕಾಯ್ದೆ 2023 ವಾಪಸ್ ತೆಗೆದುಕೊಳ್ಳಬೇಕು ಮತ್ತು ರೈತರ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಹಾಕುವುದನ್ನು ನಿಲ್ಲಿಸಬೇಕು. ರೈತರ ಕೃಷಿ ಸಾಲಗಳ ಮನ್ನಾ ಮಾಡಬೇಕು. 60 ವರ್ಷಗಳ ದಾಟಿದ ರೈತರಿಗೆ ಮಾಸಿಕ 10,000ದಂತೆ ಪಿಂಚಣಿ ಕೊಡಬೇಕು. ನಮ್ಮ ವಿಶ್ವಾಸಿಗಳು ಗುರುಗಣ. ಜಿಲ್ಲಾ ಕಾರ್ಯದರ್ಶಿ ಮಲ್ಲಣ್ಣಗೌಡ ಹಂಚೇಸುಗೂರು, ಜಿಲ್ಲಾ ಉಪಾಧ್ಯಕ್ಷ ದುರುಗಣ್ಣ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು. ಮಾನ್ವಿಯ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ವಿಶೇಷವಾಗಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದೀಪವು ಜ್ಞಾನದ ಸಂಕೇತವಾಗಿದ್ದು ನಮ್ಮಲ್ಲಿರುವ ಅಜ್ಞಾನವನ್ನು ಹೊಡೆದೋಡಿಸಿ ಜ್ಞಾನವನ್ನು ಪಡೆಯುವುದರ ಸಂಕೇತವಾಗಿ ಪವಿತ್ರ ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷದಂತೆ 7 ವರ್ಷಗಳಿಂದ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ವಿಶೇಷವಾಗಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕಾರ್ತಿಕ ಮಾಸದ ಮಹತ್ವದ ಕುರಿತು ರಾಯಚೂರಿನ ಸಮೀರ್ ಆಚಾರ್ಯರಿಂದ ಪ್ರವಚನ, ದೀಪೋತ್ಸವ ಕಾರ್ಯಕ್ರಮವನ್ನು ಸಮಾಜದ ಹಿರಿಯರಾದ ಕಪ್ಪಗಲ್ ವೀರೇಶ್ ಶೆಟ್ಟಿಯವರಿಂದ ಉದ್ಘಾಟನೆ ಹಾಗೂ ಈ ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ಖಾಸಗಿ ಶಾಲೆ ಒಕ್ಕೂಟದಿಂದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ ಮಂಜುಳಾ ಗೋರ್ಕಲ್ ಅವರಿಗೆ ಸನ್ಮಾನ, ಅತ್ಯುತ್ತಮ ಸಿಆರ್ಪಿ ಪ್ರಶಸ್ತಿ ಪುರಸ್ಕೃತರಾದ ವೆಂಕಟೇಶ್ ಬೈಲ್ ಮರ್ಚೇಡ್ ಅವರಿಗೆ ಸನ್ಮಾನ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 हरे कृष्णा हरे हरे जय राधा नमो हरे 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 कृष्णा 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 हरे 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 कृष्णा हरे कृष्णा हरे कृष्णा हरे 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 ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಭತ್ತ ಖರೀದಿ ಕೇಂದ್ರಗಳನ್ನು ಶೀಘ್ರದಲ್ಲಿ ತೆರೆಯಿರಿ, ನಗರ ಗ್ರಾಮೀಣ ಶಾಸಕರ ಸೂಚನೆ. ಜೀವಂತವಾಗಿರುವ ವ್ಯಕ್ತಿಯ ಮರಣ ಪ್ರಮಾಣ ಪತ್ರ ಬಳಸಿ ಭೂಮಿ ಕಬಳಿಕೆ ಕ್ರಮಕ್ಕೆ ಆಗ್ರಹ. ಲಿಂಗಸುಗೂರಿನಲ್ಲಿ ವಾಹನಗಳ ಮೇಲೆ ಕಲ್ಲು ತೂರಿ ದರೋಡೆಗೆ ಯತ್ನ, ತನಿಖೆ ಚುರುಕುಗೊಳಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ. ಮಠದ ಆಸ್ತಿಯಲ್ಲಿನ ಅನಧಿಕೃತ ಕಟ್ಟಡ ತೆರವುಗೊಳಿಸಲು ಅಂಬಾಜಿರಾವ್ ಮೈದಾನಕರ್ ಆಗ್ರಹ. ಮಾನ್ವಿಯಲ್ಲಿ ಸಿಸಿ ರೋಡ್ ಹಾಕುವ ವಿಚಾರಕ್ಕೆ ಗುತ್ತಿಗೆದಾರರು ಹಾಗೂ ಬಿಜೆಪಿ ಮುಖಂಡರ ನಡುವೆ ವಾಗ್ವಾದ. ಮೂವತ್ತೊಂದನೇ ವಾರ್ಡ್ ಉಪಚುನಾವಣೆ, ಬಿಜೆಪಿಯಿಂದ ಮನೆ ಮನೆ ಪ್ರಚಾರ. ಜೂನ್ ತಿಂಗಳ ಉದ್ಯೋಗ ಖಾತ್ರಿ ಕೂಲಿ ಪಾವತಿಸಲು ಆಗ್ರಹಿಸಿ ಪ್ರತಿಭಟನೆ. ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಜನ್ಮ ದಿನಾಚರಣೆ. ಮಾನ್ವಿಯಲ್ಲಿ ನೂತನ ಸಿಸಿ ರಸ್ತೆ ಕಾಮಗಾರಿ, ಪರಿಶಿಷ್ಟ ಜಾತಿ ಪಂಗಡದವರ ಅನುದಾನವನ್ನು ದುರ್ಬಳಕೆ, ಗಂಗಾಧರ್ ನಾಯಕ್. ಯರಮರಸ್ ದಂಡ ಕ್ರಾಸ್ನಿಂದ ಕಾಡ್ಲೂರುವರೆಗಿನ ರಸ್ತೆ ಡಾಂಬರೀಕರಣಗೊಳಿಸಲು ಆಗ್ರಹ. ಸಿಂಧನೂರಿನಲ್ಲಿ ಅಕಾಲಿಕ ಮಳೆಯಿಂದಾಗಿ ಭತ್ತ ನೆಲಕ್ಕುರುಳಿ ನಾಶ, ಸರ್ಕಾರದಿಂದ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ, ಬಸನಗೌಡ ಬಾದರ್ಲಿ. ನಗರದಲ್ಲಿ ವಿಶ್ವ ಶೌಚಾಲಯ ದಿನಾಚರಣೆ ಕಾರ್ಯಕ್ರಮ. ರೈತ ವಿರೋಧಿ ಕೃಷಿ ನೀತಿಗಳನ್ನು ಕೈಬಿಡಲು ಒತ್ತಾಯಿಸಿ ಎಐಕೆಕೆಎಂಎಸ್ ಆಗ್ರಹ. ಮತ್ತು ಮಾನ್ವಿಯ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ವಿಶೇಷವಾಗಿ ಕಾರ್ತಿಕ ದೀಪೋತ್ಸವ.